ಪ್ರವಾದನ ಗ್ರಂಥ ಹಳೆಯ ಒಡಂಬಡಿಕೆಯಲ್ಲಿ ಹೋಶೇಯ ಪ್ರವಾದನ ಗ್ರಂಥ 14ನೇ ಅಧ್ಯಾಯ ಪೇಜ್ ನಂಬರ್ 961, ಪೇಜ್ ನಂಬರ್ 961ರಲ್ಲಿ ನಾವು ಈ ವಾಗ್ದಾನವನ್ನು ಹೊಂದಿಕೊಂಡಿದ್ದೇವೆ. 1ನೇ ವಚನದಿಂದ ಈ 9 ವಚನಗಳಿದೆ. ಇದು 14ನೇ ಅಧ್ಯಾಯ ಎಷ್ಟು ವಚನಗಳಿದೆ? 9 ವಚನಗಳನ್ನು ಒಳಗೊಂಡಿದೆ. ಈ 9 ವಚನಗಳು ಯಾವ ಉದ್ದೇಶಕ್ಕಾಗಿ ದೇವರಿಂದ ಬರೆಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನನ್ನ ಜನರು ಇಸ್ರಾಯೇಲ್ಯರು ನನ್ನನ್ನು ದೇವರೆಂಬುದಾಗಿ ಅಂಗೀಕರಿಸಿರುವಂಥವರು ಪಶ್ಚಾತ್ತಾಪಪಟ್ಟು ಅಂದರೆ ತಾವು ಮಾಡಿರುವಂತಹ ಅಪವಾದಗಳಿಗೆ, ತಪ್ಪುಗಳಿಗೆ, ದೇವರಿಗೆ ವಿರುದ್ಧವಾದ ಕಾರ್ಯಗಳಿಗೆ ದೇವರೇ ನಾನು ಪಾಪ ಮಾಡಿದೆ, ನಾನು ತಪ್ಪು ಮಾಡಿದೆ ಎಂಬುದಾಗಿ ಪಶ್ಚಾತ್ತಾಪಪಟ್ಟು ದೇವರ ಆಶೀರ್ವಾದಗಳನ್ನು ಅನುಭವಿಸುವಂತೆ ನನ್ನನ್ನು ನಿಮ್ಮನ್ನ ಆತನು ಪ್ರೋತ್ಸಾಹ ನೀಡುವಂಥ, ಕರೆಯುವಂಥ ಕಾರ್ಯವನ್ನು ಈ 14ನೇ ಅಧ್ಯಾಯದಲ್ಲಿ ಮಾಡ್ತಿದ್ದಾರೆ. ಹೋಶೇಯ 14ನೇ ಅಧ್ಯಾಯ ನಾವು ಪಶ್ಚಾತ್ತಾಪಪಟ್ಟು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ದೇವರು ನೀಡುವಂಥ ಪ್ರೋತ್ಸಾಹವೇ ಈ 14ನೇ ಅಧ್ಯಾಯ. ಅದರಲ್ಲಿ 4ನೇ ವಚನದಿಂದ 7ನೇ ವಚನದವರೆಗೂ 4ನೇ ವಚನದಿಂದ 7ನೇ ವಚನದವರೆಗೂ ದೇವರು ನನಗೆ ಸ್ವಸ್ಥತೆ, ಪ್ರೀತಿಯ ಕುರಿತಾಗಿ, ಆಧರಣೆಯ ಕುರಿತಾಗಿ, ಆಕರ್ಷಣೆಯ ಕುರಿತಾಗಿ ಮತ್ತು ಉಜ್ಜೀವನದ ಕುರಿತಾಗಿ, ಕಡೆಯದಾಗಿ ಬೆಳವಣಿಗೆಯ ಕುರಿತಾಗಿ ಆತನು ನನಗೆ ವಾಗ್ದಾನ ಮಾಡಿದ್ದಾನೆ. ಇಷ್ಟು ವಿಷಯಗಳ ಅಡಕವಾಗಿದೆ. ಹೋಶೇಯ 14ನೇ ಅಧ್ಯಾಯದ 4ನೇ ವಚನದಿಂದ 7ನೇ ವಚನದವರೆಗೆ ಮೊದಲನೇದಾಗಿ ಸ್ವಸ್ಥತೆಯ ಕುರಿತಾಗಿ, 2ನೇದಾಗಿ ಪ್ರೀತಿಯ ಕುರಿತಾಗಿ, 3ನೇದು ಆಧರಣೆ, 4ನೇದು ಆಕರ್ಷಣೆ, 5ನೇದು ಉಜ್ಜೀವನ ಮತ್ತು ಕಡೆಯದಾಗಿ ಬೆಳವಣಿಗೆಯ ಕುರಿತಾಗಿ ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಹೋಶೇಯ ಪೇಜ್ ನಂಬರ್ 961, ಪೇಜ್ ನಂಬರ್ 961ರಲ್ಲಿ ನಾವು ಇವತ್ತು ಈ ಕಾರ್ಯವನ್ನು ನೋಡ್ತಿದ್ದೇವೆ. ನೋಡಿ, ಇವತ್ತು ನಾವು ಸಭೆಯಾಗಿ ಇಲ್ಲಿ ಸೇರಿ ಬಂದಿದ್ದೇವೆ. 2025ಗೆ ನನಗೆ ಸುಭಿಕ್ಷೆ ವರ್ಷ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನದಲ್ಲಿ ಯಾವುದೆಲ್ಲ ಅಡಕವಾಗಿದೆ ಅಂತ ಹೇಳಿದ್ರೆ, ನನಗೆ ಸ್ವಸ್ಥತೆ ಉಳ್ಳವಳಾಗಿ ಇರಬೇಕು ಅನ್ನೋದು ದೇವರ ಆಸೆ. ಆರೋಗ್ಯದ ದೇಹದಲ್ಲಿ ಅನೇಕ ಸಾಲ ನಾವು ಸ್ವಸ್ಥತೆಯನ್ನು ಕಳ್ಕೊಳ್ತೀವಿ, ಹೌದಾ? ಎಲ್ಲರೂ ಹೇಳಿದ್ದೀರಾ? ನನ್ನ ದೇಹದಲ್ಲಿ ಸ್ವಸ್ಥತೆಯನ್ನು ಕಳ್ಕೊಳ್ತೀವಿ. ಅದರಲ್ಲಿ ಈ ಕೋಲ್ಡ್, ಚಳಿ ಸಮಯದಲ್ಲಿ ಅನೇಕ ಸಣ್ಣ ಅನಾರೋಗ್ಯದ ಪರಿಸ್ಥಿತಿಗಳು ನಾವು ಸ್ವಸ್ಥತೆಯನ್ನು ಕಳ್ಕೊಳ್ತೀವಿ. ತುಂಬ ಜನ ಮನಸ್ಸಿನಲ್ಲಿ ಸ್ವಸ್ಥತೆಯನ್ನು ಕಳ್ಕೊಳ್ತಾರೆ. ಎಲ್ಲಿ? ಮನಸ್ಸಾಂತಿ ಇರೋದಿಲ್ಲ, ಮನಸ್ಸು ಚಂಚಲವಾದ ಒಂದು ನೆಮ್ಮದಿ ಇರಲ್ಲ, ಏನಿದ್ರು ಇಲ್ಲದೆ ಇರುವ ಒಂದು ಚಂಚಲವಾದಂಥ ಒಂದು ಭಯಪಡಿಸುವಂತಹ ಸನ್ನಿವೇಶಗಳು, ಸ್ವಸ್ಥತೆ ಇರೋದಿಲ್ಲ. ಒಂದು ಕುಟುಂಬ ಜೀವಿತದಲ್ಲಿ ಒಂದು ಸ್ವಸ್ಥತೆ ಇಲ್ಲ. ಗಂಡ, ಹೆಂಡತಿ, ಮಕ್ಕಳು, ನೆರೆಹೊರೆಯವರು, ಒಡಹುಟ್ಟಿದವರ ಮಧ್ಯದಲ್ಲಿ ಒಂದು ಪ್ರೀತಿಯಿಂದ ಸಮಾಧಾನ, ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿಕೊಂಡಿರೋದಿಲ್ಲ. ಬರೀ ಗಲಿಬಿಲಿ, ಬರೀ ಜಗಳ, ಬರೀ ಹೋರಾಟಗಳು, ಸ್ವಸ್ಥತೆ ಇಲ್ಲದಂಥ ಒಂದು ಕುಟುಂಬ. ದೇಹದಲ್ಲಿ ಮಾತ್ರ ಸ್ವಸ್ಥತೆ ಅಲ್ಲ, ಗಂಡ ಹೆಂಡತಿಯಲ್ಲಿ ಒಂದು ಅನ್ಯೋನ್ಯತೆ ಬರದೇ ಇರುವಂಥದ್ದು ಕೂಡ ಅದೊಂದು ವಿಧವಾದ ರೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂಥರ ವ್ಯಾಧಿ. ಇನ್ನೂ ಅನೇಕರು ಆತ್ಮೀಕ ಜೀವಿತದಲ್ಲಿ ಸಭೆಗೆ ಬರ್ತಾರೆ, ದೇವರ ಮಾತುಗಳನ್ನ, ವಾಕ್ಯಗಳನ್ನ ಕೇಳಿಸ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಪಾಪದ ಕಾರ್ಯಗಳಲ್ಲಿ ಜೀವಿಸಿ ತನ್ನ ಮನಸ್ಸಾಕ್ಷಿ ಚುಚ್ಚುತ್ತಾ ಇರ್ತಾರೆ. ನೆಮ್ಮದಿ ಇರಲ್ಲ. ನಾನು ತಪ್ಪು ಮಾಡ್ತಿದ್ದೀನಿ, ನಾನು ಪಾಪದಲ್ಲಿದ್ದೀನಿ, ಒಂದು ಸ್ವಸ್ಥತೆ ಇರುವುದಿಲ್ಲ. ದೇವರ ಮುಂದೆ ಹೋಗಿ ಯೇಸು ಸ್ವಾಮಿ ಎಂಬುದಾಗಿ ಕರೆಯೋದಕ್ಕೆ ಒಂದು ಮನಸ್ಸಾಕ್ಷಿ ಒಪ್ಪೋದಿಲ್ಲ. ನಾನು ಪಾಪದಲ್ಲಿದ್ದೀನಿ, ನಾನು ತಪ್ಪಿನಲ್ಲಿದ್ದೀನಿ, ನನ್ನ ಪ್ರಾರ್ಥನೆ ಉತ್ತರ ಬರ್ತದ ಎಂಬುದಾಗಿ ಅನೇಕ ವಿಧವಾದ ತಪ್ಪಿನ ಮನೋಭಾವನೆ. ನನಗೊಬ್ಬ ಸಹೋದರ ಗೊತ್ತು, ಎಷ್ಟೋ ತೀರ್ಮಾನ ಮಾಡಿದ್ದೆ, ದೇವರೇ ನಾನು ಕುಡಿಯಲ್ಲ ಅಂತ ತೀರ್ಮಾನ ಮಾಡ್ತಾರೆ. ನನ್ನ ಇವತ್ತು ಸ್ನೇಹಿತರು ಕರೆದುಬಿಟ್ರು ಪಾಸ್ಟ್ರೇ ಅಂತೇಳಿ ಕುಡಿದು ಮತ್ತೆ ಬಂದು ತಲೆ ತೆಗೆಸ್ಕೊಂಡು ನನ್ನ ಮುಂದೆ ನಿಂತಿರ್ತಾರೆ. ಪಾಸ್ಟ್ರೇ, ಈ ವಾರವನ್ನು ನಾನು ಕುಡಿದು ಬಿಟ್ಟೆ. ಕಳೆದ ವಾರ ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ರು ನಮ್ಮ ರವಿ, ನಮ್ಮ ವಿಜಯ್ ಮತ್ತೆ ನನಗೂ. ಯಾಕೆ ಹೀಗೆ ಆಗ್ಬಿಟ್ಟಿದೆ ಪಾಸ್ಟ್ರೇ, ನನ್ನ ಕೈಲಿ ಆಗ್ತಿಲ್ಲ ಕುಡಿಯೋದು ಬಿಡೋಕ್ಕೆ, ಕುಡಿದು ಬಿಡ್ತೀನಿ, ಕುಡಿಬಾರ್ದು ಅಂತ ತುಂಬ ತೀರ್ಮಾನ ಮಾಡಿ. ಸ್ವಸ್ಥತೆ ಇಲ್ಲ, ಮನಸ್ಥಿತಿಯಲ್ಲಿ ಒಂದು ಸ್ವಸ್ಥತೆ ಇಲ್ಲ, ತಾವು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ಒಂದು ಸ್ವಸ್ಥತೆ ಇಲ್ಲ. ದೇವರು ಈ ವರ್ಷದ ಸುಭಿಕ್ಷೆ ವರ್ಷದ ಏನು ಹೇಳ್ತಾರೆ ಗೊತ್ತಾ? ಈ ಎಲ್ಲ ವಿಷಯಗಳಲ್ಲಿ ನಾನು ಸ್ವಸ್ಥತೆ ಕೊಡುವುದೇ ವಿಶೇಷವಾದ ಸುಭಿಕ್ಷೆ. ಆಮೇಲೆ ಸಭೆಗೆ ಬರಬೇಕು, ಏನೋ ಒಂದು ಒಳ್ಳೆಯದಾಗಬೇಕು, ಅಲ್ಲ. ದೇವರು ನನ್ನಲ್ಲಿ ಏನನ್ನು ಎದುರು ನೋಡ್ತಿದ್ದಾರೋ ಅದನ್ನು ನನ್ನಿಂದ ಕೊಡುವುದಕ್ಕೋಸ್ಕರ ನಾನು ದೇವರ ಬಳಿ ಬರಬೇಕಾಗಿದೆ. ದೇವರು ನನ್ನ ಹತ್ರ ಹಣ ಕೇಳಲ್ಲ, ಅದನ್ನು ಅರಕೆ ಹೊತ್ತು ಇದನ್ನು ಅರಕೆ ಹೊತ್ತು ಅಂತ ಕೇಳೋದಿಲ್ಲ.
ಅನೇಕರು ಹೋಗಿ ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ ಅನ್ನೋ ಇದಂತ ಅಭಿಷೇಕ ನೀನು ನನ್ನನ್ನು ಮಾಡ್ಲಿಕ್ಕೆ ಆಗಲ್ಲ. ಕಾರಣ ನಾನು ದೇವಾದಿ ದೇವನು, ಸಾಧಾರಣವಾದ ಮನುಷ್ಯನು, ನನ್ನ ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರನ್ನ ಮನುಷ್ಯರು ಅಭಿಷೇಕಿಸೋದಿಲ್ಲ, ಮನುಷ್ಯನನ್ನ ದೇವರು ಅಭಿಷೇಕಿಸ್ತಾರೆ. ಅದುವೇ ನಿಜವಾದ ಅಭಿಷೇಕ. ಆಮೇಲೆ ನಾನು ಸ್ವಸ್ಥತೆಯನ್ನು ಕೊಡಬೇಕೆಂಬುದಾಗಿ ಬಯಸಬೇಕಾದ್ರೆ ನೀನು ಪ್ರತಿ ದಿನ, ಪ್ರತಿ ವಾರವೂ ನನ್ನ ಸಮ್ಮುಖದಲ್ಲಿ ಯಾವ ಮನಸ್ಥಿತಿಯಲ್ಲಿ ಬರ್ತೀಯ? ಏನೋ ಒಂದು ಒಳ್ಳೇದಾಗಬೇಕು ಅಂತ ಒಂದು ಕೆಲವರು ಹೇಳ್ತಾರಲ್ಲ, 3 ವಾರ ಬರ್ತೀನಿ ನೋಡಮ್ಮ, 5 ವಾರ ಬಂದೋಯ್ತೀನಿ ನೋಡಮ್ಮ. 3 ವಾರಕ್ಕೂ 5 ವಾರಕ್ಕೂ ಏನೂ ಇಟ್ಟಿಲ್ಲ. ನಿನ್ನ ಜೀವಿತವೇ ನನ್ನ ದೇವರಿಗಾಗಿ ಕೊಡಬೇಕು ಅನ್ನೋದು ದೇವರ ಆಸೆ. ಹಲ್ಲೆಲೂಯ. ಆದ್ದರಿಂದ ಎರಡನೇದಾಗಿ ಪ್ರೀತಿ. ಯಾವುದು? ಪ್ರೀತಿಯ ವಿಷಯದಲ್ಲಿ ನಿಮಗೆ ಸುಭಿಕ್ಷೆಯನ್ನು ಕೊಡಬೇಕು ಅನ್ನೋದೇ ದೇವರ ಮಾತನ್ನ. ಸ್ವಸ್ಥತೆ ವಿಷಯದಲ್ಲಿ ಸುಭಿಕ್ಷೆ, ಎರಡನೇದಾಗಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ಸುಭಿಕ್ಷೆಯನ್ನು ಕೊಡಬೇಕು ಅನ್ನೋದು ದೇವರ ಆಸೆ. ಪ್ರೀತಿ ಅಂದರೆ ಇವತ್ತು ಲೋಕದ ಜನ ತಿಳ್ಕೊಂಡಿರೋದೇ, ಕೆಲವು ಆಟಗಳಲ್ಲಿ ಓದಿರ್ಬೋದು ನೀವು, ಲವ್ ಇಸ್ ಡೇಂಜರಸ್, ಲವ್ ಇಸ್ ಪಾಯ್ಸನ್ ಏನೋ ಬರ್ತಿರ್ತಾರೆ. ಪ್ರೀತಿ ಎಷ್ಟೊಂದು ಸುಂದರವಾದಂತಹ ಕಾರ್ಯ ಅದು. ಪ್ರೀತಿ ಅಂದರೆ ಈ ಲೋಕದ ಜನ ತಿಳ್ಕೊಂಡಿರೋದು ಕಣ್ಣಿನ ಇಚ್ಛೆಯು, ಶರೀರದ ಮೋಹವು ಬೆರೆತಿರುವುದನ್ನು ಪ್ರೀತಿ ಅಂತ ತಿಳ್ಕೊಂಡಿದ್ದಾರೆ. ಅದು ಪ್ರೀತಿ ಅಲ್ಲ. ಯಾವ ಎದುರುನೋಟವೂ ಇಲ್ಲದೆ ಅದನ್ನು ಅಗಾಪೆ ಲವ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಯಾವ ಎದುರುನೋಟವೂ ಇಲ್ಲದೆ ತೋರಿಸುವಂತಹ ಪ್ರೀತಿಯನ್ನೇ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ದೇವರು 2000 ವರ್ಷಗಳಿಂದ ಈ ಲೋಕಕ್ಕೆ ಬಂದು ನನಗೋಸ್ಕರ, ನಿನಗೋಸ್ಕರ, ನಿನ್ನ ಹತ್ರ ಯಾವುದನ್ನು ಎದುರು ನೋಡಿಲ್ಲ. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದ್ರೆ ಸಾಕು, ನಾನು ನಿನ್ನ ಪಾಪಕ್ಕೋಸ್ಕರ ಕ್ಷಮಾಪಣೆ ಕೊಟ್ಬಿಡ್ತೇನೆ, ನಿನಗೋಸ್ಕರ ರಕ್ತ ಸುರಿಸ್ತೇನೆ ಎಂಬುದಾಗಿ ಪ್ರಾಣವನ್ನೇ ಕೊಟ್ಟರು ಯೇಸು ಸ್ವಾಮಿ. ಇಂಥ ಪ್ರೀತಿ ನನ್ನಲ್ಲಿ, ನಿನ್ನಲ್ಲಿ ಉದ್ಭವ ಆಗಬೇಕು, ಪ್ರಾರಂಭವಾಗಬೇಕು. ಯಾವ ಮನುಷ್ಯನ ಪ್ರೀತಿಯನ್ನು ಎದುರು ನೋಡದೆ ನಾನು ಪ್ರೀತಿಸುವವನು ಮಾತ್ರವೇ ಆಗಿರಬೇಕು. ಇವತ್ತು ನಾವೆಲ್ಲ ಯಾರನ್ನ ಪ್ರೀತಿಸ್ತೀವಿ ಅಂದರೆ ಪ್ರೀತಿಸೋರನ್ನ ಪ್ರೀತಿಸ್ತೀವಿ. ಹೌದಾ? ಯಾರನ್ನ ಪ್ರೀತಿಸ್ತೀವಿ ಅಂದರೆ ಪ್ರೀತಿಸೋರನ್ನೇ ನಾವು ಪ್ರೀತಿಸೋದು. ಈ ಮಾತು ಹೇಳಬಾರ್ದು, ಆದರೂ ಹೇಳ್ತೀನಿ. ನಾಯಿ ಯಾರನ್ನ ಪ್ರೀತಿಸುತ್ತೆ ಹೇಳಿ? ನಾಯಿ ಕಲ್ ತಗೊಂಡ್ರೆ ಏನು ಮಾಡುತ್ತೆ ಹೇಳಿ? ಕಚ್ಚುತ್ತೆ, ಬೊಗಳುತ್ತೆ. ತಲೆ ಸೋರಿದ್ರೆ ಅದು ಬಾಳೆ ಆಗಾಡ್ಸುತ್ತೆ. ಹೌದಾ? ಇದು ಪ್ರಾಣಿಗಳಿಗೆ ಸೀಮಿತ. ಪ್ರೀತಿ ತೋರಿಸಿದ್ರೆ ಪ್ರೀತಿ ತೋರಿಸೋದು. ಪಕ್ಕ ನೋಡಿ, ನಾವು ಮನುಷ್ಯರು ಅಂತ. ಪ್ರೀತಿ ತೋರಿಸಿದವ್ರಿಗೆ ಪ್ರೀತಿ ತೋರಿಸೋದಲ್ಲ ಮನುಷ್ಯನ ಸ್ವಭಾವ. ಪ್ರೀತಿ ಮಾಡಬೇಕಾದ್ರೂ ನಿನ್ನ ಸ್ವಭಾವ. ಈ ಸುಭಿಕ್ಷೆ ವರ್ಷದಲ್ಲಿ ನೀನು ತಿಳ್ಕೊಳ್ಬೇಕು, ನನ್ನ ಪ್ರೀತಿಯಲ್ಲಿ ದೇವರು ಸುಭಿಕ್ಷೆಯನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಇವತ್ತು ಕುಟುಂಬಗಳಲ್ಲಿ ಯಾಕೆ ಕೆಲವು ಸಮಾಧಾನ ಇರೋಕ್ಕಾಗಲ್ಲ ಗೊತ್ತಾ? ಒಂದು ಕುಟುಂಬಕ್ಕೆ ನಾನು ಹೋಗ್ತೀನಿ, ಫಾಸ್ಟ್ ಎಲ್ಲ ಕಡೆ ನಾನು ಹೋಗಿ ಬರ್ತೀನಿ, ಸುಂದರವಾಗಿರ್ತೀನಿ, ಚೆನ್ನಾಗಿರ್ತೀನಿ, ನಾನು ಸಮಾಧಾನವಾಗಿರ್ತೀನಿ. ಈ ಹಾಳಾದ ಮನೆಗೆ ಬಂದ್ಬಿಡ್ತೀನಿ ಪಾಸ್ಟರ್ ನಾನು. ಎಂಥ ಮನೆ? ಈ ಹಾಳಾದ ಮನೆ. ಇವಳು ಹೇಳ್ತಾಳೆ, ಇವಳು ಇರೋವರೆಗೂ ಮನೆ ಹಾಳೆ. ಈ ಹಾಳಾದ ಮನೆಗೆ ಬಂದರೆ ನಾನು ನೆಮ್ಮದಿಗಿರಕ್ಕೆ ಬಿಡಲ್ಲ ಪಾಸ್ಟರ್. ಇವ ಅವನಲ್ಲ, ಈ ಮಾವನಲ್ಲ, ತಮ್ಮನ್ನು ತಂಗಿನೂ. ನಾನು ಹೇಳ್ತೀನಿ, ನೀನು ಬದಲಾಗೋವರೆಗೂ ಅವ್ರು ನಿನ್ನ ಜೊತೆಗೆ ಹಂಗೆ ಆಗ್ತಿರ್ತಾರೆ. ಅವಳು ಹೇಳ್ತಿದ್ದಾಳೆ, ಇವರೆಲ್ಲ ಬದಲಾಗ್ಬಿಟ್ರೆ ನಾನು ಚೆನ್ನಾಗಾಗ್ಬಿಡ್ತೀನಿ ಅಂತ. ದೇವ್ರು ಹೇಳ್ತಾರೆ, ನೀ ಬದಲಾಗೋವರೆಗೂ ಅವ್ರನ್ನ ಬದಲಾಯಿಸಲ್ಲ. ಪರಿಸ್ಥಿತಿಗಳು ಬದಲಾದ್ರೆ ನಾನು ಬದಲಾಗೋದಲ್ಲ, ನಾನು ಬದಲಾದ್ರೆ ನನ್ನ ಪರಿಸ್ಥಿತಿಗಳು ತಾನಾಗಿ ಬದಲಾಗುತ್ತೆ. ನಮ್ಮ ಯೋಚನೆ, ಪರಿಸ್ಥಿತಿಗಳೆಲ್ಲ ಬದಲಾಗ್ಬಿಟ್ರೆ ಸ್ವಾಮಿ ನಾನು ತುಂಬ ಚೆನ್ನಾಗಿ ಆತ್ಮೀಕವಾಗಿ ಪರಿಶುದ್ಧವಾಗಿ ಬದುಕ್ತೀನಿ. ದೇವ್ರು ಹೇಳ್ತಾರೆ, ನೀನು ಬದಲಾಗುವವರೆಗೂ ನಿನ್ನ ಪರಿಸ್ಥಿತಿಗಳನ್ನು ನಾನು ಬದಲಾಯಿಸಲ್ಲ. ಆಗೋದಿಲ್ಲ. ನಿನ್ನನ್ನು ಬದಲಾಯಿಸಲಿಕ್ಕೋಸ್ಕರ ತಂದು ವಿರುದ್ಧವಾದ ಪರಿಸ್ಥಿತಿಗಳನ್ನು ದೇವರು ತಂದಿಟ್ಟಿದ್ದಾನೆ. ಹಾಗಿದ್ರೆ ನಿನ್ನ ಕುಟುಂಬದಲ್ಲಿ ಪ್ರೀತಿಯ ವಿಷಯದಲ್ಲಿ ನಿನ್ನ ಸುಭಿಕ್ಷೆಯನ್ನು ಎದುರು ನೋಡು. ಇಷ್ಟು ದಿನ ನಾನು ಮಾತನಾಡಿದ್ದು ಅನೇಕ ಹೋರಾಟಗಳಲ್ಲಿ ಹಾದು ಹೋದಂಥ ಯೋಸೇಫ, ದಾನಿಯೇಲ, ರೂತ, ಬೆನ್ಯಾಮಿನ್ ಇವರ ಕುರಿತಾಗಿ ನಾನು ಮಾತನಾಡಿದೆ. ಇವತ್ತು ದೇವರು ನಿನಗೆ ನೇರವಾಗಿ ಹೇಳ್ತಿರುವಂಥ ಕಾರ್ಯ, ಸುಭಿಕ್ಷೆಯನ್ನು ಎದುರು ನೋಡೋದಾದರೆ ನೀನು ಸ್ವಸ್ಥತೆಯಲ್ಲಿ ಸುಭಿಕ್ಷೆಯನ್ನು ಎದುರು ನೋಡು. ಎರಡನೇದಾಗಿ ನೀನು ಪ್ರೀತಿಯಲ್ಲಿ ಸುಭಿಕ್ಷೆಯನ್ನು ಎದುರು ನೋಡು. ಯಾರ ಪ್ರೀತಿಯಲ್ಲಿ? ಇವತ್ತು ನಾನು ಸುಮ್ಮನೆ ಇರ್ತೀನಿ, ಬರೋರೆಲ್ಲ ಬಂದು ನನ್ನೇ ಪ್ರೀತಿಸಬೇಕು ಅನ್ನೋ ಸುಭಿಕ್ಷೆ ಅಲ್ಲ. ಪಕ್ಕದ ಮನೆಯವರು ಜಗಳ ಆಡ್ತಿದ್ರು, ದಿಢೀರ್ ಬಂದು ಅವ್ರು ಪ್ರೀತಿ ಮಾಡಬೇಕು. ಸರಿನದು? ನಾನು ಪ್ರೀತಿಸ್ಬೇಕು. ಎಲ್ಲಿಂದ ಪ್ರಾರಂಭ ಆಗುತ್ತೆ ಗೊತ್ತಾ ಬದಲಾವಣೆ? ಎಲ್ಲರೂ ನಮ್ಮಿಂದಲ್ಲ, ನನ್ನಿಂದ ಬದಲಾವಣೆ ಪ್ರಾರಂಭ ಆಗೋದು ನನ್ನಿಂದಲೇ ಹೊರತು ಇತರರಿಂದಲ್ಲ. ನಾನು ಬದಲಾದರೆ ನಿಜವಾಗ್ಲೂ ನನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾರೆ. ಇವತ್ತು ಸುಭಿಕ್ಷೆ ವರ್ಷದಲ್ಲಿ ನೀನು ಎಲ್ಲ ವಿಷಯಗಳು ಸುಭಿಕ್ಷೆಯನ್ನು ಹೊಂದಬೇಕಾ? ಅದು ನನ್ನಿಂದ ಪ್ರಾರಂಭವಾಗಿ ಅಂತ ತವಕಿಸಿ ಪ್ರಾರ್ಥನೆ ಮಾಡಲೇಬೇಕಾಗಿ ಪ್ರೀತಿ ವಿಷಯದಲ್ಲಿ ನೀನು ಸುಭಿಕ್ಷೆಯನ್ನು ಹೊಂದಬೇಕು. ನಿನ್ನ ವೈರಿಗಳನ್ನು ಪ್ರೀತಿಸಬೇಕು ಅಂತ ಯೇಸು ಹೇಳಿದಾನ? ವೈರಿಗಳನ್ನು ಪ್ರೀತಿಸಬೇಡಿ, ನಿಮ್ಮ ವೈರಿಗಳನ್ನು ಪ್ರೀತಿಸಬೇಡಿ. ಯೇಸು ಹೇಳ್ಬಿಟ್ರೆ, ಬಟ್ ನಾನು ಹೇಳ್ತೀನಿ, ನಿಮ್ಮ ವೈರಿಗಳನ್ನ ಪ್ರೀತಿಸಬೇಡಿ. ಸಣ್ಣದಾಗಿ ನೀವು ಬೇಜಾರು ಮಾಡ್ತಾರೆ ನೋಡಿ,
ಅವ್ರನ್ನ ಪ್ರೀತಿಸ್ಬೇಡಿ. ಯಾರನ್ನ? ಸಣ್ಣ ಸಣ್ಣದಾಗಿ ಬೇಸರ ಪಡಿಸ್ತಾರೆ, ಕೋಪ ತರಿಸ್ತಾರೆ ನೋಡಿ, ಅವ್ರನ್ನ ನೀವು ಪ್ರೀತಿಸಿ. ನಮ್ಮ ವೈರಿ ಮೊದಲನಾಗಿ ಸೈತಾನ. ಹೌದಾ? ಈ ಲೋಕದಲ್ಲಿ ಯಾರು ನಮ್ಮ ವೈರಿಗಳಲ್ಲ. ಒಬ್ಬ ವ್ಯಕ್ತಿ ನಿನ್ನ ವಿರುದ್ಧವಾಗಿ ನಿಂತಿದ್ದಾನೆ ಅಂತ ಹೇಳಿದ್ರೆ ಆತನ ವಿರುದ್ಧವಾಗಿ ಕಾಡುವಂಥ ದುಷ್ಟನ ಕಾರ್ಯಗೋಸ್ಕರ ನೀನು ಪ್ರಾರ್ಥನೆ ಮಾಡು, ಆ ವ್ಯಕ್ತಿ ಬದಲಾಗ್ಬಿಡ್ತಾನೆ, ಬದಲಾಗ್ತಾನೆ. ಮತ್ತೆ ಹೇಳ್ತೀನಿ, ನೀನು ಪ್ರೀತಿಯ ವಿಷಯದಲ್ಲಿ ಸುಭಿಕ್ಷೆಯನ್ನು ಕಾಣಬೇಕು. ಮೂರನೇದಾಗಿ ಆದರಣೆ ಕೊಡುವುದು. ಮೊದಲನೇದಾಗಿ ದೇವರು ನಿನಗೆ ಆದರಣೆ ಕೊಡಲಿಕ್ಕೆ ಬಯಸ್ತಾರೆ. ಇವತ್ತು ಮಕ್ಕಳು ಕೂಡ ಎಷ್ಟೋ ವಾಕ್ಯಗಳನ್ನ ಹೇಳಿದ್ರು, ಹೆದರಬೇಡ, ಅಂಜಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ. ಇದು ದೇವರ ಆದರಣೆ ಮಾತುಗಳು. ಗುಡ್. ಇನ್ನ ಮನುಷ್ಯರು ಕೂಡ ನಮಗೆ ಅನೇಕ ಆದರಣೆ ಮಾತುಗಳನ್ನ ಆಡ್ತಾರೆ. ನಾನು ಇದನ್ನೇ ಸುಮ್ಮನೆ ಚಿಂತೆ ಮಾಡಬೇಡ, ಭಯಪಡಬೇಡ, ನೋಡ್ಕೋತೀನಿ ಅಂತ ಹೇಳ್ತಾರೆ. ಆದರೆ ದೇವರ ಆದರಣೆ ಮುಖ್ಯವಾಗಿ ನನಗೆ ಬಹಳ ಪ್ರಾಮುಖ್ಯ. ಎರಡನೆಯದು, ನಾನು ಮತ್ತೊಬ್ಬರಿಗೆ ಆದರಣೆ ಕೊಡುವಂಥವನೇ ಆಗಿ ಬದಲಾದರೆ ಅದಕ್ಕೆ ನಿಜವಾದ ಸುಭಿಕ್ಷೆ. ಯೋಸೇಫನು ತನ್ನ ಅಣ್ಣಂದರಿಗೆ ನಾನು ತಮ್ಮ, ನೀವು ಮಾರಿದಂಥ ತಮ್ಮ ನಾನೇ ಅಂತೇಳಿ ಗೊತ್ತಾಯ್ತು. ಏನು ಧೈರ್ಯ ಕೊಡ್ತಾನೆ ಗೊತ್ತಾ? ಆದರಣೆ ನೀಡ್ತಾನೆ ಗೊತ್ತಾ? ನೀವು ಭಯಪಡಬೇಡ್ರಿ, ನೀವು ನನ್ನನ್ನು ಈ ರೀತಿ ಮಾರಿದ್ದಕ್ಕಾಗಿ ಏನು ಮಾಡಬೇಡ್ರಿ, ನೀವು ವ್ಯಸನ ಪಟ್ಟು ದುಃಖಿಸಬೇಡ್ರಿ. ಇನ್ನು 5 ವರ್ಷಗಳು ಈ ಬರಗಾಲ ಇರ್ತದೆ. ನೀವೇನು ಮಾಡ್ರಿ, ತಂದೆ ಸಮೇತ ಬಂಧು ಬಳಗನೆಲ್ಲ ಕರ್ಕೊಂಡು ಬನ್ನಿರಿ. ನೀನು ವಾಸ ಮಾಡಿ ಒಂದು ಸ್ಥಳವನ್ನು, ನಿನಗೆ ಬೇಕಾದ ಎಲ್ಲ ಆಹಾರ ಧಾನ್ಯಗಳನ್ನು ನಾನು ಒದಗಿಸ್ತೀನಿ. ಆದರಣೆ ಸುಭಿಕ್ಷೆ ಅಂತ ಹೇಳಿಬಿಟ್ರೆ ಯೋಸೇಫನ ಸುಭಿಕ್ಷೆಯಲ್ಲಿ ಬದುಕದ ಅಂತಲ್ಲ, ತಪ್ಪು ಮಾಡಿರುವಂತಹ, ತನ್ನನ್ನು ವಿರೋಧಿಸುವಂತಹ ಅಣ್ಣಂದರಿಗೆ ಆಧರಣೆಯನ್ನು ನೀಡುವಂಥ ವ್ಯಕ್ತಿಯಾಗಿ ಯೋಸೇಫನ ಬದಲಾಗಿದ್ದಾನೆ. ಇದುವೇ ನಿಜವಾದ ಸುಭಿಕ್ಷೆ. ಹಲ್ಲೆಲೂಯ. ಸುಭಿಕ್ಷೆ ಅಂದೇನು? ನಮ್ಮ ಮನೆಯಲ್ಲಿ ಇಷ್ಟು ದಿನ ಪಾಸ್ಟ್ರೆ ನಮ್ಮ ಬೀರಲ್ಲಿ ಬರೀ 5 ಜೊತೆ ಇತ್ತು, ಈಗ ಬೀರು ಇಡಕ್ಕೆ ಜಾಗವೇ ಇಲ್ದಂಗೆ ಆಗ್ಬಿಟ್ಟದ ನನ್ನ ಬಟ್ಟೆಗಳನ್ನ. ಅಷ್ಟೊಂದು ಸುಭಿಕ್ಷೆ ಕೊಟ್ಬಿಟ್ರೆ ನನಗೆ. ಇದೆಲ್ಲ ಸುಭಿಕ್ಷೆ. ಪಾಸ್ಟ್ರೆ ಎಷ್ಟೋ ಬಟ್ಟೆ ಕೊಟ್ಟರು, ಇಲ್ಲದಂಥವ್ರನ್ನ ನಾನು ಹುಡುಕಿ ನಾನು ಕೊಡ್ತಾ ಇದ್ದೀನಿ, ಆದರಣೆ ಕೊಡ್ತಾ ಇದ್ದೀನಿ. ಇದುವೇ ನಿಜವಾದ ಸುಭಿಕ್ಷೆ. ಕೊಡೋದಲ್ಲಿರುವಂಥ ಆಶೀರ್ವಾದ ನಮ್ಮ ಸಭೆಯಲ್ಲಿ ತುಂಬ ಜನರು ಗೊತ್ತಿಲ್ಲ ರೀ. ಕೆಲವರು ಮಾತ್ರ ಕಂಡುಕೊಂಡಿದ್ದಾರೆ. ದೇವ್ರ ಸ್ತೋತ್ರ. ಕರ್ತನಿಗಾಗಿ ಕೊಡುವುದರಲ್ಲಿರುವಂಥ ಆಶೀರ್ವಾದ. ನಾನು ಕ್ರಿಸ್ಮಸ್ ಎಲ್ಲ ಹೇಳಿದ್ದೀನಿ, ಕ್ರಿಸ್ಮಸ್ ಮುಂಚೆನೆ. ಕ್ರಿಸ್ಮಸ್ ಅಂದ್ರೇ ಕೊಡೋದು. ಹಲ್ಲೆಲೂಯಾ. ಇವತ್ತು ಅನೇಕರು ಕೊಡುವಂಥ ರೀತಿಯಲ್ಲಿಲ್ಲ, ಆದರಣೆಯನ್ನು ಕೊಡುವಂಥವರಾಗಿರ್ಬೇಕು. ನೀವು ಆದರಿಸು ಮತ್ತೊಬ್ಬರನ್ನ. ನಿನ್ನ ಮಾತಿನಿಂದ ಒಬ್ಬರ ಆದರಣೆ ಹೊಂದ್ಕೋತಾರೆ ಅಂದರೆ ನಿನ್ನ ಜನ್ಮ ಪಾವನ ಆಗುತ್ತೆ, ಸಾರ್ಥಕವಾಗುತ್ತೆ. ನನ್ನ ಮಾತಿನಿಂದ ಒಬ್ಬರು ಆದರಣೆ ಹೊಂದ್ಕೋತಾರೆ ಅಂತ ಹೇಳಿದ್ರೆ ಎಂಥ ಭಾಗ್ಯ ಅದು ನನಗೆ. ಮನುಷ್ಯನ ಮಾತು ಬರೀ ಪಾಪದ ಕಾರ್ಯಗಳಲ್ಲಿ ತುಂಬಿರ್ತದೆ. ಆದರೆ ನಾನು ಆಸೆ ಪಡ್ತೀನಿ, ದೇವರ ದಿನಕ್ಕೆ ಒಬ್ಬರನ್ನಾದರೂ ನನ್ನ ಮೂಲಕ ನೀನು ಸಂತೈಸಬೇಕು ಸ್ವಾಮಿ. ಒಬ್ಬರನ್ನಾದರೂ ಬಲಪಡಿಸಬೇಕು, ಯಾರಿಗಾದರೂ ನಾನು ಪ್ರಾರ್ಥಿಸಬೇಕು, ಅವರೊಂದು ಬಿಡುಗಡೆಯನ್ನು ಹೊಂದ್ಕೋಬೇಕು, ಅವರ ಆಚರಣೆಯನ್ನು ಹೊಂದ್ಕೋಬೇಕು. ಆಗ ಮಾತ್ರವೇ ನಾನು ನಂಬ್ತೀನಿ ನಾನು ಸುಭಿಕ್ಷೆ ಹಾದಿಲಿದ್ದೇನೆ ಅಂತೇಳಿ. ಪಕ್ಕದಲ್ಲಿ ಮತ್ತೊಬ್ಬರ ಆದರಣೆ ಮಾಡಿ ವರ್ಷ ಅಂತ ಏನ್ ಮಾಡಬೇಕು? ಆದರಣೆ ಮಾಡಬೇಕು. ನೀವು ಆದರಣೆ ಮಾಡೋದಕ್ಕೆ ಬದಲಾಗಿ ಯಾರನ್ನ ಶಪಿಸಬೇಡ್ರಿ. ಶಪಿಸುವುದನ್ನು ನೋಡಿದಿರಲ್ವಾ? ನಿನಗೆ ಹಿಂಗಾಗ ಅಂತ ಅನ್ಯರು ಹೇಳ್ತಾರೆ. ನಮ್ಮ ಸರಿಯವರು ದೈವಚಂದ್ರನಲ್ಲಿ ಹೇಳ್ತಾರೆ ಗೊತ್ತಾ? ಏನು ಹೇಳ್ಬೋದು? ಪ್ರಾರ್ಥನೆಯಲ್ಲಿ ಆತ್ಮೀಯರಾಗಿ ಬಾಳುವಂಥವ್ರೆಲ್ಲರೂ, ನಾನು ಹೇಳಲ್ ಬಿಡಿ, ಯಾಕಂದ್ರೆ ಗೊತ್ತಿಲ್ದಾರ ಕಲ್ತ್ಕೊಬಿಟ್ರೆ ಕಷ್ಟ. ಕೆಲವರು ಹೇಳ್ತಾರೆ, ನಾನು ಹೇಳ್ಕೊಟ್ಬಿಟ್ಟು ಪುನಃ ಇವರು ಅದಕ್ಕೆ ಕಲ್ತ್ಕೊಬಿಟ್ರೆ ತೊಂದರೆ ಇರುತ್ತೆ. ಗಮನಿಸ್ರಿ, ನಾವು ಆದರಣೆ ನೀಡುವಂತಹ ವ್ಯಕ್ತಿಯಾಗಿ ಬದಲಾದರೆ ಮಾತ್ರ ನಾನು ಸುಭಿಕ್ಷೆಗೆ ಪ್ರವೇಶ ಮಾಡಿದ್ದೀನಿ ಅಂತ ಅರ್ಥ. ನಾವು ಮತ್ತೊಬ್ಬರ ಆದರಣೆ ತೋರಿಸುವಂಥವರಾಗಿರಬೇಕು. 4ನೇದಾಗಿ ಆಕರ್ಷಣೆ. ಯೋಸೇಫನು ಕನಸನ್ನು ಹೊಂದಿಕೊಂಡ. ಹೌದಾ? ಆತನ ದೂರದಲ್ಲಿ ಬರ್ತಿರುವಾಗಲೂ ಅಣ್ಣಂದರ ಮನಸ್ಸಲ್ಲಿ ಗಂಡಲ್ಲಿ ಯಾವ ಕಡೆ ಅಂತೇಳಿ ಆಗೋ ಕನಸುಗಾರ ಬರ್ತಿದ್ದಾನೆ. ಆಕರ್ಷಣೆ. ಯೇಸು ಸ್ವಾಮಿ ಶಿಲುವೆ ಮೇಲೆ ಇರುವಾಗಲೂ ಜನರಲ್ಲಿ ಹೇಳ್ತಾರೆ ಗೊತ್ತಾ? 3 ದಿನದಲ್ಲಿ ದೇವಾಲಯವನ್ನು ಕೆಡವಿ, 3 ದಿನದಲ್ಲಿ ದೇವಾಲಯವನ್ನು ಕೆಡವಿ, ದೇವಾಲಯವನ್ನು 3 ದಿನದಲ್ಲಿ ಕೆಡವಿದ್ದನ್ನು ಎತ್ತಿ ಕಟ್ಟುವವನೇ. 27ನೇ ಅಧ್ಯಾಯದಲ್ಲಿ ಬರೆದಿದೆ ಏನಂತ? ದೇವಾಲಯವನ್ನು ಎತ್ತಿ 3 ದಿನದಲ್ಲಿ ಕಟ್ಟುವವನೇ. ಒಂದು ಹೆಸರಿಟ್ಬಿಟ್ರು. ಯೋಸೇಫನಿಗೆ ಎಲ್ಲೆಲ್ಲ ಹೋಲಿಕೆ ಆಗುತ್ತೆ ನೋಡ್ರಿ. ಅವನಿಗೆ ಕನಸುಗಾರನೇ ಅಂತ ಹೆಸರಿಟ್ರು. ಯೇಸು ಸ್ವಾಮಿಗೆ 3 ದಿನದಲ್ಲಿ ದೇವಾಲಯನ ಎತ್ತಿ ಕಟ್ತೇನೆ ಅಂತ ಹೇಳಿದವನೇ ಇಳಿದು ಬಾ.
ಅಂತೇಳಿ ಆತನನ್ನು ಕರೀತಿದ್ದಾನೆ, ಆಕರ್ಷಣೆ ಮಾಡ್ತಿದ್ದಾನೆ. ಇವತ್ತು ಶಿಲುಬೆಯಲ್ಲಿ ಯೇಸು ಸ್ವಾಮಿಯ ರೂಪ ನೋಡಲಿಕ್ಕಾಗದ ಹಾಗೆ ವಿಕಾರವಾಗಿ ಮಾಡಲ್ಪಟ್ಟು, ಅದರ ನಂತರ ಇವತ್ತಿಗೂ ಆ ಶಿಲುಬೆ, ಆ ಸಮಾಧಿ ಅನೇಕ ಜನರನ್ನು ಆಕರ್ಷಣೆ ಮಾಡ್ತಾ ಇದೆ. ಹೌದಾ? ಇವತ್ತು ನಾವೆಲ್ಲ ಯಾಕೆ ಬಂದಿದ್ದೀವಿ ಹೇಳಿ? ಸಮಾಧಿ ನೋಡೋಕ್ಕೆ ಎಷ್ಟು ಜನ ಅದಾರೆ? ಯಾರು ಇಲ್ಲ ತಾನೆ? ಸಮಾಧಿ ಸ್ಥಳ, ಸಮಾಧಿ ಇಷ್ಟಪಡ್ತೀವ? ಇಲ್ಲ. ಬಟ್ ಜೀಸಸ್ ಬಳಿ ಇವತ್ತು ಇಡೀ ಲೋಕ, ಪ್ರಪಂಚವೇ ಹೆಚ್ಚಿನ ಜನಸಂಖ್ಯೆ ಯೇಸುವನ್ನೇ ಯಾಕೆ ಹಾತ್ಕೊಂಡಿದ್ದಾರೆ ಅಂದರೆ ಅದುವೇ ಆ ಸಮಾಧಿಯ ಮೂಲಕ. ಎಲ್ಲರೂ ಒಳ್ಳೊಳ್ಳೆ ಪವಾಡ ಪುರುಷಗಳು ಈ ಲೋಕದಲ್ಲಿದ್ದಾರೆ, ಮಹಾನ್ ಕಾರ್ಯಗಳು ಮಾಡುತ್ತಿದ್ದಾರೆ, ಒಳ್ಳೆಯ ಮಾದರಿಗಳನ್ನು ತೋರಿಸುವಂತ ಅನೇಕ ಮಹಾಪುರುಷರು ಈ ಲೋಕದಲ್ಲಿದ್ದಾರೆ. ಆದರೆ ಎಲ್ಲರೂ ಒಂದಲ್ಲ ಒಂದಿನ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಆದರೆ ನಾನು ನೀವು ನಂಬುವಂಥ ದೇವರು ಸಮಾಧಿಯಿಂದ ಎದ್ದು ಬಂದಂಥ ದೇವರು. ಆದ್ದರಿಂದ ಅವರು ಆಕರ್ಷಣೆ ಮಾಡುವಂಥ ವ್ಯಕ್ತಿ ಆದರು. ಇವತ್ತು ನಾನು ನೀನು ಮತ್ತೊಬ್ಬರನ್ನ ಕ್ರಿಸ್ತನ ಬಳಿಗೆ ಆಕರ್ಷಿಸುವಂಥವರಾಗಿ ಮಾರ್ಪಡಬೇಕು. ನನ್ನ ಬ್ಯೂಟಿಯನ್ನು ನೋಡಿ ಯಾರು ಆಕರ್ಷಿತರಾಗಬಾರದು, ನನ್ನನ್ನು ನೋಡಿ ಮೋಹಗೊಳ್ಳಬಾರದು, ನನ್ನನ್ನು ನೋಡಿ ಇಚ್ಛೆಗೆ ಒಳಗಾಗಬಾರದು. ನನ್ನನ್ನು ನೋಡಿ, ನನ್ನ ಸ್ವಭಾವವನ್ನು ನೋಡಿ ಇವರ ಹತ್ರ ಮಾತನಾಡುವ ಒಂದು ಸಮಾಧಾನ ಉಂಟಾಗುತ್ತೆ. ಇವರ ಹತ್ರ ಮಾತನಾಡುವ ಏನೋ ಒಂದು ಸತ್ಯ ಹೇಳ್ತಾರೆ, ನನಗೆ ಆದನ್ನು ಉಂಟಾಗುತ್ತೆ. ಇವರ ಅಂತೇಳಿ ನನ್ನನ್ನು ಆಕರ್ಷಣೆ ಉಳ್ಳ ವ್ಯಕ್ತಿಯಾಗಿ ಅಭಿಷೇಕದಲ್ಲಿ ಒಳಪಡಿಸಿಕೊಳ್ಳಬೇಕಾಗಿದೆ. ಅಭಿಷೇಕವು ನಮ್ಮನ್ನ ಆಕರ್ಷಣೆಗೆ ಪಾತ್ರವನ್ನಾಗಿ ಮಾಡ್ತದೆ. ಹಲ್ಲೆಲೂಯಾ. ಇವತ್ತು ಕೆಲವರಿಗೆ ಅಭಿಷೇಕ ಉಂಟಾಗಿದ್ರೆ ಅದು ತಪ್ಪಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಉಪವಾಸ ಮಾಡಬೇಕಾದ್ರೆ ಮುಖವನ್ನು ಏನ್ ಮಾಡಬೇಡ, ಸಪ್ಪ ಇಟ್ಕೋಬೇಡ. ಉಪವಾಸ ಅಂತ ಯಾರಿಗೂ ತೋರಿಸ್ಕೋಬೇಡ. ಅದಕ್ಕೆ ಬದಲ ಏನ್ ಮಾಡಬೇಕು? ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೊಂಡು ಹೇಗಿರು. ನಾನು ಹೇಳ್ತೀನಿ, ಆಕರ್ಷಣೆ ಉಳ್ಳವರಾಗಿ, ಆಕರ್ಷಿತ ಆಕರ್ಷಣೆ ಉಳ್ಳವರಾಗಿ ನೀನಿರಬೇಕು ಎಂಬುದಾಗಿ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಕೇಳ್ತೀನಿ, ಯಾರಾದರೂ ನಿಮ್ಮನ್ನು ನೋಡಿ ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದ? ದಯಮಾಡಿ ಅದರ ಕೇಳುವ ಹಾಗೆ ಪ್ರಯತ್ನ ಮಾಡಿ. ನಮ್ಮ ಜೊತೆ ಇದ್ದೀರಾ? ದೇವರು ಒಳ್ಳೆಯದು. ಆಮೇಲೆ ಗಮನಿಸ್ರಿ, ಎಲ್ಲರೂ ಎಚ್ಚರವಾಗಿದ್ದೀರಿ, ಬಹಳ ಸಂತೋಷ. ಏನು ಮಾತಾಡ್ತಾ ಇದ್ದೀನಿ ನಾನು? ಆಕರ್ಷಣೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಮಾತುಗಳು, ನಮ್ಮ ಸ್ವಭಾವಗಳು ಮತ್ತೊಬ್ಬರನ್ನು ಆಕರ್ಷಿತವಾಗಿ ಮಾಡುತ್ತಾ ಹೋದರೆ, ಫಿಲಿಪಿಯನ್ಸ್ ನೋಡ್ರಿ, ಫಿಲಿಪಿಯನ್ಸ್ ದೇಶ ಗೊತ್ತಾ? ಆ ದೇಶ ಯಾರಿಗೂ ಅವ್ರ ಸುವಾರ್ತೆ ಹೇಳಿದ್ರೆ ಚರಿತ್ರೆ ಇಲ್ಲ. ಸುವಾರ್ತೆ ಯಾರಿಗೂ ಹೇಳಲ್ಲ. ಯೇಸು ಸ್ವಾಮಿ ನಂಬಿ ಅಂತ. ಫಿಲಿಪಿಯನ್ಸ್ ಬಂದು ಅಪೊಸ್ತಲನಾದ ಪೌಲನ ಸೇವೆ ಮಾಡುವಾಗ ಸೇವಕರು ಹೋದರೆ ಮಾಡೋದು ಹಿಂಸೆ ಕೊಡ್ತಿದ್ದಂಥ ಜನರು ಫಿಲಿಪಿಯನ್ಸು. ಆದರೆ ಅವರ ಯೇಸು ಸ್ವಾಮಿಯನ್ನು ನಂಬಿ ಅವರ ಕ್ಯಾರೆಕ್ಟರ್ ವೈಸ್ ಯಾವ ರೀತಿ ಬದಲಾಯಿತು ಅಂತ ಹೇಳಿದ್ರೆ, ಆ ಒಂದು ಆಫೀಸಲ್ಲಿ ಯಾರಾದರೂ ಹೋಗಿ ಕೆಲಸಕ್ಕೆ ಸೇರಿಕೊಂಡ್ರೆ ಫಿಲಿಪಿಯನ್ಸ್, ಆ ಆಫೀಸಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಈ ವ್ಯಕ್ತಿಯನ್ನು ಗಮನಿಸ್ತಾರೆ. ಹೆಚ್ಚು ಕಡಿಮೆ 1 ವರ್ಷ ದಾಟಿಯೂ ಅವ್ರು ಯಾರಿಗೂ ಸುವಾರ್ತೆ ಹೇಳಲ್ಲ. ಆ 1 ವರ್ಷ ಅವರ ಕ್ಯಾರೆಕ್ಟರ್ನ ನೋಡಿ, ಅವರ ಮಾತನ್ನು ನೋಡಿ, ಅವರ ತಾಳ್ಮೆ, ಅವರ ಪ್ರೀತಿ, ಅವರ ಆದರಣ ನೀಡುವಂಥ ಮಾತುಗಳು ಎಲ್ಲವನ್ನ ನೋಡಿ ಅವರ ಕೇಳ್ತಾರೆ, ಇವನು ಆಫೀಸಲ್ಲಿ ಹೋದಾಗ ಎಲ್ಲರಿಗಿಂತಲೂ ನೀವು ಡಿಫ್ರೆಂಟ್ ಆಗಿದ್ರಲ್ಲ, ಯಾಕೆ, ಹೇಗೆ ಅಂತ ಕೇಳಿದಾಗ ಆಗ ಹೇಳ್ತಾರೆ, ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀನಿ, ಆ ಯೇಸು ಕ್ರಿಸ್ತನಿದ್ದ ಸ್ವಭಾವಗಳಿತ್ತು, ಅದು ನನ್ನಲ್ಲಿ ಉಂಟಾಗಿದೆ ಅಂತ ಹೇಳುವಾಗ ಇವರ ಮೂಲಕ ಅನೇಕರು ಇವತ್ತು ಫಿಲಿಪಿಯನ್ಸ್ ದೇಶ ಕ್ರೈಸ್ತ ದೇಶ ಎಂಬುದಾಗಿ ಘೋಷಣೆ ಆಯಿತು. ಹಲ್ಲೆಲೂಯಾ. ಕಾರಣ ಆಕರ್ಷಣೆ. ಇವತ್ತು ನಮ್ಮ ಮಕ್ಕಳೆಲ್ಲ ಆಕರ್ಷಣೆ ಆಗೋದು, ಕೂದಲೆಲ್ಲ ಸುತ್ತಮುತ್ತ ಕವರಿಸ್ಬಿಟ್ಟು ಮೇಲ್ ಮಾತ್ರ ಕುಪ್ಪೆ ಕೂರಿಸಿರ್ತಾರೆ. ಆಕರ್ಷಣೆ. ನಮ್ಮ ಬ್ರದರ್ ಯಾರೊಬ್ರು ಹೇಳ್ತಾರೆ, ತೇವ್ರು ಕೊಚ್ಚಿಸ್ಬಿಟ್ರ ಪಾಸ್ಟರ್ ಅಂತ. ಹಂಗೆ ಮಾಡ್ತಾರೆ, ಕೂದಲು ಕಟ್ ಮಾಡಿ ಅಂದರೆ ತೇವ್ರು ಕೊಚ್ಚಿಸೋ ಕೆಲಸ ಮಾಡ್ತಾರೆ. ಮೇಲ್ಗಡೆ ಯಾವ ಕೂದಿರುತ್ತೆ, ಸದ್ಯ ಗೂಡು ಕಟ್ಟಿಲ್ಲ ಯಾವ ಪಕ್ಷಿ ಬಂದು, ವಿಚಿತ್ರವಾಗಿ ಮಾಡ್ತಾರೆ. ಕಾರಣ ಆಕರ್ಷಣೆ. ಹಿಂದಿನ ದಿನಗಳಲ್ಲಿ ಪ್ಯಾಂಟ್ ಹರಿದು ಹೋದ್ರೆ ಬಟ್ಟೆ ತಗೊಳಕ್ ಹೋಗ್ತಿದ್ವಿ, ಈಗ ಹರಿದು ಹೋಗಿರೋ ಪ್ಯಾಂಟ್ ತಗೊಳಕ್ಕೆ ಅಂಗಡಿ ಹೋಗ್ತಾರೆ. ವಿಚಿತ್ರವಾಗಿ ಹರಿದೋಗಿ ಕಾರಣ ಆಕರ್ಷಣೆ. ಈ ರೀತಿಯಾದ ಆಕರ್ಷಣೆಯಲ್ಲಿ ನಾನು ನೀನು ಬದುಕೋದಲ್ಲ. ನನ್ನನ್ನು ನೋಡಿದವರು ಒಳ್ಳೆಯ ಕಾರ್ಯಕ್ಕೋಸ್ಕರ ನಾನು ಆಕರ್ಷಿತನಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ಕೆಲವು ಸಂದರ್ಭದಲ್ಲಿ ಅಂತ ಒಂದು ತಪ್ಪಾದ ಆಕರ್ಷಣೆ ನಿನ್ನಲ್ಲಿ ಉಂಟಾಗಿದ್ರೆ ನಿನ್ನ ತಲೆ ಮೇಲೆ ನೀನೆ ಕೈ ಇಟ್ಟು ಪ್ರಾರ್ಥನೆ ಮಾಡು, ದೇವರು ನನ್ನ ತಪ್ಪಾದ ಆಕರ್ಷಣೆಗಳು ನೀಗಲಿ ಸ್ವಾಮಿ ಅಂತೇಳಿ ನಾನು ಒಳ್ಳೆಯ ಕಾರ್ಯಕ್ಕಾಗಿ ಆಕರ್ಷಿತನಾಗಿ ಬದಲಾಗಬೇಕು. ಅದುವೇ ಸುಭಿಕ್ಷೆ.
ಸುಭಿಕ್ಷೆ ಯಾವಾಗಲೂ ನಾವು ಸುಭಿಕ್ಷೆ ಹೊಂದಬೇಕು ಅಂತ ಬಹಳ ಕೇರ್ಫುಲ್ ಆಗಿ ಇದನ್ನು ನೋಟ್ ಮಾಡ್ರಿ. ನಾನು ಆಕರ್ಷಣೆಯಲ್ಲಿ ನಾನು ಸುಭಿಕ್ಷೆಯನ್ನು ಹೊಂದಬೇಕು. ನಾನು ಹಾಕೋ ಡ್ರೆಸ್ಸಲ್ಲ, ನನ್ನ ಪ್ರತಿಯೊಂದು ಆತ್ಮೀಯ ಕಾರ್ಯಗಳಲ್ಲಿ ನಾನು ಆಕರ್ಷಿತನಾಗಿ ಮಾರ್ಪಡಬೇಕು. ಇವತ್ತು ಸಭೆಯಲ್ಲಿ ಯಾರನ್ನಾದರೂ ನೀವು ನೋಟ್ ಮಾಡಬೇಕು, ತಾಳ್ಮೆ ಅಂದರೆ ಇಂಥ ವ್ಯಕ್ತಿ, ಇಂಥ ಸಿಸ್ಟರ್, ಇಂಥ ಬ್ರದರು ತುಂಬ ತಾಳ್ಮೆ ಅಂತ ನಿಮ್ಮನ್ನ ಬಗ್ಗೆ ಹೇಳಬೇಕು. ಆ ಥರ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ? ಇಲ್ಲ. ಮೇಲ್ವಿಚಾರಕ್ಕಾಗಿ ತೋರಿಸ್ಕೊಳ್ಳೋಕೆ ಪ್ರಯತ್ನಪಟ್ಟು ತುಂಬ ತಪ್ಪಾದಂತಹ ಸಾಕ್ಷಿಗಳನ್ನು ಹೊಂದ್ಕೊಂಡಿದ್ದೇವೆ ಅನೇಕರು. ಎಚ್ಚರಿಕೆ ವಹಿಸಿರಿ. ಇದೆಷ್ಟನೇ ಅಂಶ? 4ನೇ ಅಂಶ, ಆಕರ್ಷಣೆಯಲ್ಲಿ ನಾನು ಸುಭಿಕ್ಷೆಯನ್ನು ಹೊಂದುವನಾಗಬೇಕು. 5ನೇದಾಗಿ ಉಜ್ಜೀವನ ಅಂದರೆ ಜೀವನ ಗೊತ್ತು ಪಾಸ್ಟ್ರೆ, ಉಜ್ಜೀವನ ಗೊತ್ತಿಲ್ಲ. ಎಲ್ಲ ಕಾರ್ಯಗಳಲ್ಲಿ ಜೀವಿತ ಮುಗಿದೋಯ್ತು ಅಂತ ನೆನೆಸುವಂಥವ್ರು ಮತ್ತೆ ಮರುಜೀವವನ್ನು ಹೊಂದಿಕೊಳ್ಳುವಂತಾಗಿರಬೇಕು. ಕುಟುಂಬದಲ್ಲಿ ಎಲ್ಲ ಇವತ್ತು ನಾನೊಬ್ಬರ ಕಳೆದ ಉಪವಾಸ ಪ್ರಾರ್ಥನೆ ಒಂದು ಸಾಕ್ಷಿ ಹೇಳಿದೆ. ಒಂದು ತಾಯಿ ಅವ್ರು ಹೇಳ್ತಿದ್ದಾರೆ, ಸೇವಕರು ಹೋಗಿ ಅವ್ರನ್ನ ವಿಚಾರಿಸುವಾಗ ಸುನಾಮಿ 2000 ಎಷ್ಟೇ ಇಸ್ವಿಯಲ್ಲಿ ನಡೀತೀವಿ ಹೇಳಿ ನೋಡೋಣ. ಸುನಾಮಿ 2004 ಡಿಸೆಂಬರ್ 23ನೇ ತಾರೀಕು ಸುನಾಮಿ ನಡೀತು, ಪ್ರಾರಂಭವಾದ ಮೊದಲನೇ ಸಾರಿ. ಆ ಸುನಾಮಿಯಲ್ಲಿ ತನ್ನ 2 ಮಕ್ಕಳನ್ನ ಎಳ್ಕೊಂಡು ಹೊರಟೋಯ್ತು. ಸಮುದ್ರದ ದಡದಲ್ಲಿ ಆಟ ಆಡ್ತಿದ್ದಂಥ ಮಕ್ಕಳನ್ನ ಎಳ್ಕೊಂಡು ಹೋಗ್ಬಿಟ್ಟು ತಂದೆ ತಾನು ಕಣ್ಣೀರಿನಲ್ಲಿ. ಸೇವಕರು ಕೇಳಿದಾಗ ಅವ್ರಿಗೊಂದು ಪ್ರಶ್ನೆ ಆಗೋದು ಎತ್ತೋದು ಆ ಪೇರೆಂಟ್ಸ್, ದೇವ್ರೆ ಸ್ವಾಮಿ ಪಾಸ್ಟರ್ ಈ ಘಟನೆ ನನ್ನ ಜೀವನದಲ್ಲಿ ಯಾಕೆ ಅಂತ ಪ್ರಶ್ನೆ ಆಗೋದು. ಕೆಲವು ವರ್ಷಗಳು ದಾಟದ ಮೇಲೆ ಅವರನ್ನ ಅದೇ ಸೇವಕರು ಹೋಗಿ ನೋಡ್ಲಿಕ್ಕೆ ಹೋದಾಗ, ಆರ್ ಸ್ಟ್ಯಾನ್ಲಿ ಅಂತಕ್ಕಂಥ ಒಬ್ಬ ಸೇವಕರು ಅವ್ರನ್ನ ಹೋಗಿ ನೋಡ್ಲಿಕ್ಕೆ ಹೋದಾಗ ಆವಾಗ ತಂದೆ ತಾಯಿಗಳು ಹೇಳ್ತಿದ್ದಾರೆ, ಯಾಕೆ ನನ್ನ ಜೀವನದಲ್ಲಿ ಇದು ಬಂತು ಅಂದರೆ, ಈಗ ನಾನು 20 ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದೀನಿ. ಅದಾದ ನಂತರ ಮತ್ತೆ ನನಗೆ 3 ಮಕ್ಕಳಾಗಿದ್ದಾರೆ. ಈಗ ನಾನು ತಂದೆ ತಾಯಿ ಹೇಗೆ ಅಂದರೆ 23 ಮಕ್ಕಳಿಗೆ ನಾವು ತಂದೆ ತಾಯಿ. ಯಾಕೆ ನನಗೆ 2 ಮಕ್ಕಳು ಕಳೆದೋದು ಅಂತ ಈಗ ನನಗೆ ಗೊತ್ತಾಯಿತು. 23 ಮಕ್ಕಳು ಇವತ್ತು ನನ್ನ ಮಕ್ಕಳಾಗಿದ್ದಾರೆ. ಇದುವೇ ಉಜ್ಜೀವನ. ಆಮೇಲೆ ಮುಗಿದೋಯ್ತು ನನ್ನ ಕುಟುಂಬ ಅಷ್ಟೇ. ಅವ್ರೇನು ನೆನೆಸೋದು, ಗಂಡ ಹೆಂಡ್ತಿರು ಜೀವನ ಇತ್ತು, ನೆಕ್ಸ್ಟ್ ನನ್ನ ಮಕ್ಕಳು, ಅವರ ಮೊಮ್ಮಕ್ಕಳು, ಈಗ ನಮ್ಮ ಜೀವನ ಸಾಕ್ತಿತ್ತು. ಮಕ್ಕಳು ಇಲ್ದಂಗಾದ್ರು, ಜೀವನ ಇಲ್ಲ. ಈ ರೀತಿ ಇಲ್ಲದೆ ಇರುವಂಥ ಸ್ಥಳದಲ್ಲಿ, ಮುಗಿದು ಹೋಯಿತು ಎಂಬುದಾಗಿ ನೆನೆಸುವಂಥ ಸ್ಥಳದಲ್ಲಿಯೇ ನೆನೆಸೋದಕ್ಕಿಂತ ಮಿಗಿಲಾದ ದೊಡ್ಡ ಕಾರ್ಯಗಳು ನಡೆಯುವುದಂದರೆ ಉಜ್ಜೀವನ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾದ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ, ಕೆಲವು ವೇಳೆ ನೀನು ಹೇಳ್ಬೋದು, ನನ್ನ ಕುಟುಂಬದಲ್ಲಿ ರಕ್ಷಣೆ ಹೊಂದುತ್ತಾರ, ನನ್ನ ಕುಟುಂಬ ನಂಬಿಕೆ ಬರ್ತದ, ಬರೀ ವ್ಯರ್ಥವಾದ ಫೋಟೋಗಳನ್ನು ಇಟ್ಕೊಂಡು ಅಮಾವಾಸ್ಯೆ ಪೌರ್ಣಮಿ ಹಬ್ಬದ ಹರಿದಿನಗಳಿಂದ ಮಾಡಿ ಅನೇಕ ವಿಧದಲ್ಲಿ ಮೋಸ ಹೋಗ್ತಿದ್ದಾರೆ. ನಾನು ಹೇಳುವಂಥ ಸತ್ಯ ನನ್ನ ಕುಟುಂಬಕ್ಕೆ ತಲುಪೋದಿಲ್ಲ, ಅವರು ಒಪ್ಪೋದಿಲ್ಲ ಎಂಬುದಾಗಿ ನೀನು ನೆನೆಸೋದಾದ್ರೆ ನಂಬು, ಈ ಸುಭಿಕ್ಷೆ ವರ್ಷದಲ್ಲಿ ನನ್ನ ಕುಟುಂಬದಲ್ಲಿ ಉಜ್ಜೀವನ ಪ್ರಾರಂಭವಾಗುತ್ತೆ ಎಂಬುದಾಗಿ. ಆಮೇಲೆ ಅಸಾಧ್ಯವಾದನ್ನು ಸಾಧ್ಯ ಮಾಡುವಕ್ಕಾಗಿ ಎಂಬ ಕರ್ತವ್ಯ ಇರುವಂಥದ್ದು. ನನ್ನ ಕೈಗಳಾಗೋದಿಲ್ಲ, ನಿಮ್ಮ ಕೈಗಳಾಗೋದಿಲ್ಲ. ನಾವು ದೇವರನ್ನು ಹಾತ್ಕೊಳ್ಳುವ. ಒಬ್ಬ ಸಹೋದರ ಸಂಘ ಮಾತಾಡ್ತಿದ್ದೆ, ದೇವರೇ ಇಲ್ಲ ಅಂತ ಮಾತಾಡ್ತಿದ್ರು. ನಾವು ಸಿಂಧು ಸಿಸ್ಟರ್ ಅವ್ರ ಮನೇಲಿ ನೆನೆಸ್ತೀನಿ. ಕಡೆಗೆ ನಾನು ಹಾಕುವಂಥ ಪ್ರಶ್ನೆಗಳೆಲ್ಲ ಕೇಳಿ ಕಡೆಗೆ ಹೇಳಿದ್ರು, ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆ ನಂಬ್ತೀನಿ ಅಂದರು. ದೇವರೇ ಇಲ್ಲ ಅನ್ನೋರು ಯಾವುದೋ ಒಂದು ಅಗೋಚರವಾದ ಶಕ್ತಿ, ಆ ಅಗೋಚರ ಶಕ್ತಿ ಬಗ್ಗೆನೇ ನಾ ತಿಳ್ಕೊಂಡು ಕೇಳ್ಕೊಳ್ಳಿ ಸ್ವಾಮಿ ಅಂತ. ಹಲ್ಲೆಲೂಯಾ. ನಾವು ಉಜ್ಜೀವನ ಇಲ್ಲದೆ ಇರುವಂಥ ಸ್ಥಳದಲ್ಲಿ ಉಜ್ಜೀವನವನ್ನು ತರುವಂಥವರಾಗಿ ಇರಬೇಕು ಅನ್ನೋದೇ ಸುಭಿಕ್ಷೆ. ನೀವು ನಂಬ್ರಿ, ದೇವರ ನನ್ನ ಜೀವಿತದಲ್ಲಿ ನಾನು ಮಾತ್ರ ಉಜ್ಜೀವನವನ್ನು ಅನುಭವಿಸದೆ ಇನ್ನು ಅನೇಕರು ಉಜ್ಜೀವನವನ್ನು ಅನುಭವಿಸುವಂತೆ ಮಾಡಬೇಕು. ಬರಗಾಲ ಯಾಕೊಬ್ಬರ ಕುಟುಂಬ ಅನುಭವಿಸ್ತದೆ. ಕಾನೂನು ದೇಶದಲ್ಲಿ ಸುಮಾರು 70 ಜನ ನಿವಾಸವಾಗಿದ್ದಾರೆ. ಒಬ್ಬ ಮಗ ಸತ್ತೋದ, ಇನ್ನೊಬ್ಬ ಮಗ ಸೆರೆ ಕೊಟ್ಟೋದ, ಇನ್ನು ಕಿರಿ ಮಗನ್ನು ಕರ್ಕೊಂಡು ಹೋಗಿ ನೋಡ್ತಾರೆ. ಮುಗಿದೋಯ್ತು ನನ್ನ ಜೀವನ ಎಂಬುದಾಗಿ ನೆನೆಸಿದ. ಆದರೆ ಬೆನ್ನಾಮಿನ ಹೋಗಿ ಬಂದ ಮೇಲೆ ಗೊತ್ತಾಯಿತು, ಅಲ್ಲಿ ಉಜ್ಜೀವನ ಪ್ರಾರಂಭ ಆಯಿತು ಅಂತೇಳಿ. ಆಮೇಲೆ ಜೀವನ ಇಲ್ಲ ಎಂಬುದಾಗಿ ನೆನೆಸಿದ ಯಾಕೋಬ. ಮುಗಿದೋಯ್ತು. ಅವನು ಹೇಳ್ತಾನೆ, ಈ ಮುದಿತಲೆ ದುಃಖದಿಂದಲೇ ನನ್ನ ಮಣ್ಣಿಗೆ ಸೇರ್ತೇನೋ ಏನೋ ಎಂಬುದಾಗಿ ಜೀವನ ಮುಗಿದೋಯ್ತು ಅಂತ. ಆದರೆ ಅಲ್ಲಿ ಪ್ರಾರಂಭವಾದ ಉಜ್ಜೀವನ. ಇವತ್ತು ನನ್ನ ಜೀವನದಲ್ಲಿ ಉಜ್ಜೀವನ ಪ್ರಾರಂಭ ಮಾಡಬೇಕು, ಉಜ್ಜೀವನವಾಗಬೇಕು. ಅಥವಾ ನನ್ನ ಮೂಲಕವಾಗಿ ಇತರರ ಮಧ್ಯದಲ್ಲಿ ಉಜ್ಜೀವನ ಪ್ರಾರಂಭವಾಗಬೇಕು, ನಿನ್ನ ಮೂಲಕ ಸಭೆಯಲ್ಲಿ ಉಜ್ಜೀವನವಾಗಬೇಕು ಅನ್ನುವುದೇ ಸುಭಿಕ್ಷೆಯಾಗಿ ದೇವರು ವಾಗ್ದಾನ ಮಾಡಿದ್ದಾರೆ.
ಮತ್ತೆ ಹೇಳ್ತೀನಿ, ಓಶೇಯ ಪ್ರಭಾವದ 14ನೇ ಅಧ್ಯಾಯದ 4ನೇ ವಚನದಿಂದ 7ನೇ ವಚನದವರೆಗೆ ಇಷ್ಟೆಲ್ಲ ವಾಗ್ದಾನಗಳನ್ನು ದೇವರು ನಮಗೆ ಇಟ್ಟು ಸುಭಿಕ್ಷೆ ಎಂಬುದಾಗಿ ಹೇಳ್ತಾರೆ. ಜೀವನ 4ನೇದಾಗಿ, 5ನೇದಾಗಿ, ಕಡೆಯದಾಗಿ 6ನೇದಾಗಿ ಬೆಳವಣಿಗೆ. ಬೆಳವಣಿಗೆ, ನೀನು ನಾನು ಬೆಳವಣಿಗೆಯನ್ನು ಕಾಣುವಂಥವರಾಗಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಯಾವುದರಲ್ಲಿ 1-2 ವಿಷಯಗಳಲ್ಲ. ಕೆಲವು ಸಾರಿ ನಾವು ಬಡವರಾಗೇ ಇರಬೇಕಾ ಯೇಸುವನ್ನು ಬಿಟ್ಟರೆ ಖಂಡಿತ ಇಲ್ಲ. ನಾವು ಎಲ್ಲ ವಿಧದ ಅಭಿವೃದ್ಧಿ ಉಳ್ಳವರಾಗಿರಬೇಕೆಂಬುದಾಗಿ ಪ್ರಿಯ ಗಾಯನ ಯೋಹಾನ ಬರೀತಾರೆ. ಎಲ್ಲ ವಿಷಯಗಳು ನಾವು ಅಭಿವೃದ್ಧಿ ಹೊಂದಿರಬೇಕು. ಆದರೆ ನಮ್ಮ ಜನ ಅಭಿವೃದ್ಧಿ ಬಯಸುವಂಥದ್ದು ಆರ್ಥಿಕವಾದ ವಿಷಯಗಳಲ್ಲಿ ಮಾತ್ರ. ಬಟ್ ದೇವರು ಅಭಿವೃದ್ಧಿ ಬೆಳವಣಿಗೆಯನ್ನು ಕೊಡುವಂಥದ್ದು ಆತ್ಮೀಕ ವಿಷಯದಲ್ಲಿ ನೀನು ಬೆಳವಣಿಗೆ ಹೊಂದಿಬಿಟ್ರೆ ಆರ್ಥಿಕವಾದ ವಿಷಯಗಳು ನೀನು ಬೆಳವಣಿಗೆನ ಎದುರು ನೋಡಬೇಡ, ತಾನಾಗಿ ಬರುತ್ತೆ ಅಂತ. ಆಮೇಲೆ ಆತ್ಮೀಕ ವಿಷಯದಲ್ಲಿ ಆತ್ಮೀಕ ಮನುಷ್ಯನು, ನನ್ನ ಒಳ ಮನುಷ್ಯನು ನನ್ನ ಬಲ ಹೊಂದುವುದಕ್ಕೆ ಆತನು ಬೆಳವಣಿಗೆ ಆಗುವುದಕ್ಕೆ ನಾನು ಮನಸ್ಸು ಕೊಡಬೇಕು. ಇಷ್ಟೊಂದು ಮಾತು ಹೇಳಿದ್ರು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು, ನಾನು ಬೈಬಲ್ ಓದುತ್ತವರಾಗಿದ್ದೆ, ಇಷ್ಟು ತಿಂಗಳಲ್ಲೇ ನಾನು ಹೊಸ ಒಡಂಬಡಿಕೆಯನ್ನು ಓದಿ ಮುಗಿಸಿದ್ದೇನೆ. ಇದುವೇ ಬೆಳವಣಿಗೆ ಆತ್ಮೀಕವಾಗಿ, ಆತ್ಮೀಕವಾದ ಬೆಳವಣಿಗೆ. ಇವತ್ತು ಕೆಲವು ಹಳೆಯ ವಿಶ್ವಾಸಿಗಳಿದ್ದಾರೆ, ಪ್ರೇಯರ್ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಇವತ್ತು ಮೊದಲು ಇಂದಿನ ದಿನಗಳಲ್ಲಿ ಲ್ಯಾಂಡ್ ಲೈನ್ ಇತ್ತು, ಮಾತಾಡಬೇಕು ಎಲ್ಗೋಬೇಕು ಅಲ್ಲಿಗೆ ಹೋಗ್ಬೇಕು. ಈಗೇನು ಬಂದಿದೆ? ತಿರುಗಾಟ ಮಾಡ್ಸಾಟ್ ಮಾಡ್ಕೋಬಹುದು. ಈ ತರ ಅಪ್ಡೇಟ್ ಆಗ್ಬಿಟ್ರೆ ಹಿಂದೆ ಕೂತ್ರೆ ಪ್ರೇಯರ್ ಮಾಡ್ತಿದ್ರು ಪಾಸ್ಟ್ರೆ. ಈಗ ನಾವು ಹೋಯ್ತು ಬತ್ತ ತಿರುಗಾಟ ಮಾಡ್ಸಾಟ ಪ್ರೇಯರ್ ಮಾಡ್ಕತ್ತೀನಿ. ಈಗ ಮೊಬೈಲಿಗೆ ಬಂದ್ಬಿಟ್ಟಿನಿ ನಾನು ಅಲ್ವಾ? ತುಂಬ ಜನ ಹಿಂಗೆ ಪ್ರೇಯರ್ ಮಾಡೋದು. ದಯವಿಟ್ಟು ದೇವ ಜನರೇ, ಲ್ಯಾಂಡ್ ಲೈನ್ ನಿಂತಿರಲಿ. ಅದರರ್ಥ ಏನು? ಕೂತು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಕೂತು ಪ್ರಾರ್ಥನೆ ಮಾಡಿ, ದೇವರ ಸಮ್ಮುಖವನ್ನು ಬಯಸ್ರಿ. ನಾವು ಎಲ್ಲಿ ಕೂಡಿ ಬರ್ತೀವೋ ಅಲ್ಲಿ ದೇವರು ಇಳಿದು ಬರ್ತಾರೆ. ಹಾಗಂತ ತಿರುಗಾಡಿಸ್ಬಾರ್ದು ಪ್ರೇಯರ್ ಮಾಡಬಾರ್ದ? ಮಾಡ್ಬೋದು. ಆದರೆ ಫಸ್ಟ್ ಕರ್ತನ ಮುಂದೆ ನೀನು ಕುಳಿತು ಪ್ರಾರ್ಥನೆ ಮಾಡ್ಬೇಕಲ್ಲಿ. ಒಂದು ಹಾಡಾಡ್ಬೇಕು, ಕರಗಳ ನಿತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಎರಡನೇದಾಗಿ ಮೊಣಕಾಲೂರಿ. ಮೊಣಕಾಲಕ್ಕವ್ರು ಯಾರು ಇದ್ದಾರೆ? ಮೊಣಕಾಲಕ್ಕವ್ರು ಎಲ್ಲಾರ ಗೊತ್ತಾ? ವ್ಯಾಳಂಗಣಿಲವ್ರೆ. ವ್ಯಾಳಂಗಣಿಗೆ ಹೋಗಿ ಮಳ್ಳಿನ ಮೇಲೆ ನಡತಾರ ಮೊಣಕಾಲಕ್ಕೊಂದು ಚರ್ಚ್ ಮುಂದೆ. ಕ್ರೈಸ್ತರ ನೇಮಿಸಿರುವಂಥ ಕಾರ್ಯ. ಹೆಚ್ಚು ಕಡಿಮೆ ಒಂದು 100 ಮೀಟರ್ಗೆ ಮಳೆ ಸುಲ್ಬಿಟ್ರೆ ಚರ್ಚ್ ಮುಂದೆ ಮೇನ್ ಡೋರ್ಗೆ ಹೋದವರೆಲ್ಲ ಅಡಕೆ ತೀರಿಸ್ಬೇಕು ಅಂದ್ರೆ ಮೊಣಕಾಲಲ್ಲಿ ನಡ್ಕೊಂಡು ಹೋಗ್ಬೇಕು, ಮರಳಲ್ಲಿ. ಇಂಥ ಮೊಣಕಾಲು ಪ್ರೇಯರ್ ಬೇಕಾ ನಮಗೆ? ನೀವು ಕುಳಿತು ಎಲ್ಲಿ ಮೊಣಕಾಲು ಹಾಕ್ತಾರೆ ದೇವರ ಆತ್ಮನಲ್ಲಿ ಹಿಡಿದು ಬರ್ತಾರೆ. ಹಲ್ಲೆಲೂಯಾ. ಸತ್ಯವೇದಕ್ಕೆ ವಿರುದ್ಧವಾದ ಯಾವ ಕಾರ್ಯವನ್ನು ಮಾಡಬೇಡ್ರಿ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ನಾನು ಬೆಳವಣಿಗೆಯನ್ನು ಹೊಂದುವುದೇ ಸುಭಿಕ್ಷೆ. ನಾನು ಬೆಳವಣಿಗೆ ಕಾಣಬೇಕು, ಆತ್ಮೀಕ ವಿಷಯದಲ್ಲಿ ಬೆಳವಣಿಗೆ ಕಾಣಬೇಕು. ಇವತ್ತು ನಮ್ಮ ಸಭೆಯಲ್ಲಿ ಅನೇಕರು ವಾಕ್ಯದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರ. ಬೈಬಲ್ ಸ್ಟಡಿ ಬುಧವಾರ ನಡೀತದೆ, ಹೌದಾ? ಮಂಗಳವಾರ ಸಿಸ್ಟರ್ಸ್ ಮೀಟಿಂಗಲ್ಲಿ ಮಾರ್ನಿಂಗ್ 5:30 ನಾನು ಪ್ರಸಂಗ ಮಾಡ್ತೀನಿ. ಗುರುವಾರ ಬ್ರದರ್ಸ್ ಗ್ರೂಪಲ್ಲಿ 7 o'clock ನಾನು ಪ್ರಸಂಗ ಮಾಡ್ತೀನಿ. ಸಿಸ್ಟರ್ಸ್ ಮೀಟಿಂಗಲ್ಲಿ 8:00 ನಾನು ಪ್ರಸಂಗ ಮಾಡ್ತೀನಿ ಗುರುವಾರ. ಬುಧವಾರ ಬೈಬಲ್ ಸ್ಟಡಿ 5ರಿಂದ 6 ಗಂಟೆವರೆಗೆ 1 hour ನಾನು ಪ್ರಸಂಗ ಮಾಡ್ತೀನಿ. ಭಾನುವಾರ ಈ ಸ್ಥಳದಲ್ಲಿ ನಿಂತು ಪ್ರಸಂಗ ಮಾಡ್ತೀನಿ. ಶುಕ್ರವಾರ ಬೆಳಿಗ್ಗೆ ಇಲ್ಲಿ ಕುಳಿತು ಪ್ರಸಂಗ ಮಾಡ್ತೀನಿ. ನಿಮ್ಮ ಮನೆಗಳಿಗೆ ಬಂದಾಗ ವಾಕ್ಯವನ್ನು ಶೇರ್ ಮಾಡ್ತೀನಿ. ವಾಕ್ಯದಲ್ಲಿ ನಾವು ಬೆಳೆಯುವಂಥವರಾಗಿದ್ದರೆ, ಚಂದ್ರು ಪಾಸ್ಟ್ರಿ ಇದಕ್ಕಿಂತ ಪ್ರಸಂಗ ಮಾಡಬೇಕಾ? ಇದಕ್ಕೆ ಮೇಲೂ ಕೆಲವರು ಯೂಟ್ಯೂಬ್ ಕೇಳಿಗೆ, ಇದಕ್ಕೆ ಮೇಲೂ ಬೇಕಾ ಯೂಟ್ಯೂಬು? ಆ ನೆಟ್ ಬ್ಯಾಲೆನ್ಸ್ ದುಡ್ಡೆಲ್ಲ ನಂಗೆ ಕೊಡಿ, ನಾನು ಪೆಟ್ರೋಲ್ ಹಾಕ್ಸೋದಾರ ನಿಮ್ಮ ಮನೆಗೆ ಬರ್ತೀನಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ಬೆಳೆಯೋಣ. ಬೆಳವಣಿಗೆ, ವಾಕ್ಯದಲ್ಲಿ ಬೆಳವಣಿಗೆ. ಇವತ್ತು ನಮ್ಮ ಚಿಕ್ಕ ಮಕ್ಕಳೆಲ್ಲ ವಾಕ್ಯ ಹೇಳ್ತಿದ್ದಾರೆ. ಸಂಡೇ ಸ್ಕೂಲ್ ಯಾಕೆ ಪ್ರಾರಂಭ ಮಾಡಿಸ್ತೀನಿ ಅಂದರೆ, ಒಬ್ಬ ಸಹೋದರ ಬಂದಿದ್ರು. ಅವ್ರು ಹೇಳ್ತಿದ್ರು, ಪಾಸ್ಟರ್ ನಮ್ಮ ಹೆಂಡತಿ ಚಿಕ್ಕ ವಯಸ್ಸಿನಲ್ಲೇ ವಾಕ್ಯ ಎಲ್ಲ ಹೇಳಿ ಕಲ್ತಂತವ್ರು ಕ್ರಿಶ್ಚಿಯನ್ ಸ್ಕೂಲಲ್ಲಿ, ಹಾಸ್ಟೆಲಲ್ಲಿ. ಅವ್ರು ವಾಕ್ಯ ಹೇಳ್ತಿಲ್ಲ, ಚಿಕ್ಕ ಮಕ್ಕಳಲ್ಲಿ ತಿಳಿದ ಚರ್ಚ್ ಓಡ್ಸಕ್ಕೆ ಬಿಟ್ಬಿಡ್ತಿದ್ರು. ಆ ಥರ ಕಲ್ತು ನನ್ನ ಮದುವೆ ಆದರು. ನನ್ನ ಮದುವೆ ಆದಮೇಲೆ ಚರ್ಚ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟರು. ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೆ. ಆದರೆ ನನ್ನ ಹೆಂಡತಿ ಹೇಳಿದ್ರು, 10 ನಿಮಿಷ ಬಂದು ಕೂತಿದ್ದೋಗಿ ಹೆಂಗಿರುತ್ತೆ ನೋಡಿ ಅಂದರು. ಬರಲ್ಲ ಅಂತ ಚಾಲೆಂಜ್ ಮಾಡ್ತಿದ್ದೆ. ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಹೆಂಡತಿ. ಬಟ್ ಇವತ್ತು ಒಂದು ಭಾನುವಾರ ನಾನು ಚರ್ಚ್ ಮಿಸ್ ಮಾಡ್ಕೊಳ್ಳೋಂಗೆ ಇಷ್ಟ ಇಲ್ಲ ಅಂತ ಬಂದು ಬ್ರದರ್ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಆ ಚಿಕ್ಕ ವಯಸ್ಸಲ್ಲಿ ಕಲ್ತಂತ ವಾಕ್ಯ ಬೆಳವಣಿಗೆ ಇನ್ನೊಬ್ಬರನ್ನ ಬೆಳೆಸ್ತಾ ಇದೆ. ಇದುವೇ ಸುಭಿಕ್ಷೆ.
ಇವತ್ತು ತುಂಬ ಜನ ಬೈಬಲ್ ಕೈಲಿ ಇಟ್ಟಿದ್ದಾರೆ, ವಾಕ್ಯಗಳು ಗೊತ್ತಿಲ್ಲ. ಪಕ್ಕದಲ್ಲಿ ವಾಕ್ಯದಲ್ಲಿ ಬೆಳೆದರೆ ಸುಭಿಕ್ಷೆ ಹೇಳಿ, ವಾಕ್ಯದಲ್ಲಿ ಬೆಳೆದರೆ ಸುಭಿಕ್ಷೆ. ವಾಕ್ಯದಲ್ಲಿ ಬೆಳೆಯುವುದಕ್ಕೆ ಪ್ರಯಾಸ ಪಡ್ರಿ. ಬೈಬಲ್ ತೆಗೆದುಕೊಂಡು ಹೋದ್ರಿ. ಯಾರಿಗೆಲ್ಲ ಬೈಬಲ್ ಇಲ್ಲ ನಾನು ಕೇಳ್ರಿ, ಉಚಿತವಾಗಿ ನಾನು ಬೈಬಲ್ ಕೊಡ್ತೇನೆ. ನಾನು ತುಂಬ ಸರಿ ಹೇಳೋದುಂಟು, ಬೈಬಲ್ ಕೊಡುವಾಗ ಇದನ್ನು ನಾನು ಫ್ರೀಯಾಗಿ ಕೊಡ್ತಿದ್ದೇನೆ, ನೀವು ಇದನ್ನು ಇದಕ್ಕೆ ನೀವು ಫ್ರೀ ಕೊಡಬೇಡಿ ಅಂತ. ನಾನು ಫ್ರೀಯಾಗಿ ಕೊಡ್ತೀನಿ, ನೀವು ಇದಕ್ಕೆ ಫ್ರೀ ಕೊಡಬೇಡಿ ಅಂತ ಹೇಳಿ ಕೊಡ್ತೀನಿ. ಹೆಚ್ಚು ಸಮಯ ಬೈಬಲ್ಗೆ ಕೊಟ್ಟು ನೋಡ್ರಿ. ಇವತ್ತೊಂದು ವೇಳೆ ನಿಮ್ಮ ದೃಷ್ಟಿಲಿ ಚಂದ್ರು ಪಾಸ್ಟ್ ಆಶೀರ್ವಾದವಾಗಿದ್ದಾರೆ ಅಂತ ಅನ್ಸುತ್ತಾ? ಕಾರಣ ಇವೆ, ಬೈಬಲ್ ಮಾತ್ರವೇ. ನನ್ನ ಜ್ಞಾನನ ನಮ್ಮ ಕುಟುಂಬದವ್ರು ಕೇಳಿ ನೋಡಿ, ಹಿಂದೆ ಹೆಂಗೆ ಬದುಕ್ತಾನಪ್ಪ ಅಂತ ಯೋಚನೆ ಮಾಡ್ತಿದ್ರು ನನ್ನನ್ನು. ಆದರೆ ಇವತ್ತು ಬದುಕ ಜೀವನ ಬದುಕಬೇಕು ಅಂತಲೇ ದೇವರಿಟ್ಟಿದ್ದಾರೆ. ಆಮೇಲೆ ಕಾರಣ ಒಂದು ಸತ್ಯವೇದ. ಸತ್ಯವೇದದಲ್ಲಿ ಬೆಳೀರಿ, ಪ್ರಾರ್ಥನೆಯಲ್ಲಿ ಬೆಳೀರಿ, ಆತ್ಮಿಕತೆಯಲ್ಲಿ ಬೆಳೀರಿ. ಒಂದು ಮಾತಾಡ್ತಿದ್ರು, ಜೀವನದಲ್ಲಿ ಯೋಸೇಫನ ಚರಿತ್ರೆಯನ್ನು ಯೂಟ್ಯೂಬ್ಗಳಲ್ಲಿ ನೋಡ್ರಿ. ಯೋಸೇಫ್ ಲೈಫ್ ಸ್ಟೋರಿ ಅಂತ ಕೊಡ್ರಿ. ಒಬ್ಬ ದಳವಾಯಿ ಯೋಸೇಫನಿಗೆ ಹೇಳುವಂಥದ್ದು ಏನಂದರೆ, ಯೋಸೇಫ ದಳವಾಯಿಗೆ ಹೇಳ್ತಾನೆ, ನಾನು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದಾಗ ಯೋಸೇಫ್ ಹೇಳ್ತಾನೆ, ಮನುಷ್ಯನ ಹುಟ್ಟಿದ ಮೇಲೆ ಕ್ಷಮಿಸೋದು ಕಲಿಬೇಕು ಅಂತ. ಚೆನ್ನಾಗಿದ್ದಾರೆ ಇವರು. ಮನುಷ್ಯನ ಹುಟ್ಟಿದ ಮೇಲೆ ಕರಡಿ ನೋಡ್ರಿ ಕೇಳ್ಕೊಂಡು, ನೀವು ಮನುಷ್ಯನ ಕ್ಷಮಿಸ್ತಾ ಇಲ್ವಲ್ಲ, ಕ್ಷಮಿಸದೇ ಇರೋರು ಏನಂತ ಕೇಳ್ಕೋಬೇಕು? ನಾನು ತಪ್ಪಿತಸ್ಥರನ್ನ ಕ್ಷಮಿಸಲಿಲ್ಲ ಅಂದರೆ ನಾನು ಮನುಷ್ಯನ ಅಂತ ನಾನು ಪ್ರಶ್ನೆ ಹಾಕೋಬೇಕು. ಅಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಬೇಸರ ಆಗ್ತಿದೆಯಾ? ಎಮ್ಮೆ ಕೇಳಿಸ್ಕೊಡಿ. ಎಲ್ಲರೂ ಒಂದೇ ಟಾಪಿಕ್ ತಗೊಂಡು ನಾನು ಮಾತಾಡ್ತಿಲ್ಲ, ವಾಗ್ದಾನ ಕುರಿತಾಗಿ ನಾನು ಮಾತನಾಡ್ತೀನಿ. ಇಂಥವರ ವಿಷಯದಲ್ಲಿ ದೇವರು ಹೇಳಿದ್ದು, ನಾನು ನಿನಗೆ ಇಬ್ಬನಿ ಅಂತಿರುವೆನು. ಇಬ್ಬನಿ ಬೀಳ್ತಿರುವಾಗಲೇ ತಾವರ ಹೇಗೆ ಹರಡಿಕೊಳ್ತದೋ. ಒಂದು ವಾಕ್ಯ ತೆಗೆರಿ, 1 ವರ್ಷಗಳ ಪುಸ್ತಕ, 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ. 17ನೇ ಅಧ್ಯಾಯ 17ನೇ ಅಧ್ಯಾಯ 1 ವರ್ಷಗಳು, ಪೇಜ್ ನಂಬರ್ 396, 396. 1 ವರ್ಷಗಳು 17ನೇ ಅಧ್ಯಾಯ, ಪೇಜ್ ನಂಬರ್ 396. 1ನೇ ವಚನದಿಂದ ಓದೋಣ ಯಾರಾದರೂ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ. ಸಾಕು, ಗಮನಿಸ್ರಿ. ಎಲಿಯನು ಹೇಳುವಂತ ಮಾತೇನಂದ್ರೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ, ಅದನ್ನ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಸನ್ನಿಧಿ ಸೇವೆ ಅಂದ್ರೆ ಏನು ಅಂತ. ಈಗ ನಾನು ಮುಂದೆ ಓದ್ತೀನಿ. ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂತ. ನಮ್ಮ ಪ್ರಸಂಗ, ನಮ್ಮ ವಾಗ್ದಾನದಲ್ಲಿ ಹೇಳ್ತಾರೆ, ಮಂಜು ಬೀಳ್ತೀನಿ, ಮಂಜಾಗಿ ನಾನು ಇರ್ತೀನಿ. ಇಲ್ಲಿ ಆ ಮಂಜು ಮೀನ್ಸ್ ಇಬ್ಬನಿ ಬೀಳೋದಿಲ್ಲ ಅಂತ ಎಲಿಯ ವಾಗ್ದಾನ ಮಾಡಿಬಿಟ್ಟ, ಪ್ರವಾದನೆ ನುಡಿದ್ಬಿಟ್ಟ ಎಲಿಯನು. ನಾನು ಸೂಚಿಸಿದ ಹೊರತು ಭೂಮಿ ಮೇಲೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂತ ಹೇಳ್ಬಿಟ್ಟ. ಈ ಹೊಸ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ರು, ನಾನೇ ನಿಮಗೆ ಇಬ್ಬನಿ ಅಂತ ಇರ್ತೀನಿ ಮಗನೇ ಅಂತ ಹೇಳಿ. ಆದರೆ ಇಲ್ಲಿ ಅಹಾಬನು ವಾಸವಾಗಿರುವಂಥ ರಾಜನಾಗಿರುವಂಥ ಇದೆ ಈ ದೇಶದಲ್ಲಿ ಇಬ್ಬನಿ ಮಳೆ ಯಾವುದೂ ಇರಲ್ಲ ಅಂತ ಹೇಳ್ಬಿಟ್ಟು. ಅದರ ನಂತರ ಎಲಿಯನು ಬಹಳ, ಈಗ ದೇಶದಲ್ಲಿ ವಾಸವಾಗಿರುವಂಥವ್ರಿಗೆ ಎಲ್ರಿಗೂ ಬರಗಾಲ ಆದರೆ ನಂಗೇನಾಗುತ್ತೆ, ನನಗೂ ಬರಗಾಲ ಇದೆ. ಆದರೆ ಎಲಿಯನ ಕುರಿತಾಗಿ ದೇವರು ಅಕ್ಕರೆ ಉಳ್ಳವರಾಗಿರ್ತಾರೆ. ಯಾಕೆ ಅಂದರೆ ಅಲ್ಲಿ ಮೊದಲನೇ ಏನು ಹೇಳ್ತಾರೆ ನೋಡಿ, ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ. ಸನ್ನಿಧಿ ಸೇವೆ ಮಾಡುತ್ತಿರುವ ಇನ್ನೊಂದು ಭಾಷಾಂತರದಲ್ಲಿದೆ. ಇನ್ನೊಂದು ಭಾಷಾಂತರದಲ್ಲಿ ಯಾವ ರೀತಿಯಾಗಿದೆ, ಎಲ್ಲ ಆಫ್ ಮಾಡಿಬಿಡ್ಬೇಡಿ. ಕೇಳಿದಾಗ ಒಂದೊಂದು ವಾಲ್ಯೂಮ್ ರೈಸ್ ಮಾಡಿದ್ರೆ ಅದನ್ನು ಚಾರ್ಜನ್ನು ಹೋಗ್ಬಿಡಲ್ಲ. ವಾಲ್ಯೂಮಲ್ಲಿ ಇರಲಿ ಒಂದು. ಓಕೆ, ಹಲ್ಲೆಲೂಯಾ. ಸರಿ, ಗಮನಿಸಲಿ. ನನ್ನ ಜೊತೆ ಇರ, ಯಾಕೆ ಮೈಕೆ ನನ್ನ ಜೊತೆ ಇರ್ತಿಲ್ಲ. ಏನು ಹೇಳ್ತಾ ಇದ್ದೀನಿ ನಾನು?
ಸನ್ನಿಧಿ ಸೇವೆ ಮಾಡುತ್ತಿರುವ ಅನ್ನೋದಕ್ಕೆ ಇನ್ನೊಂದು ಭಾಷಾಂತರದಲ್ಲಿ ಈ ರೀತಿ ಬರ್ತಿದೆ, ಯೆಹೋವನ ಎದುರಿನಲ್ಲಿ ನಿಲ್ಲುವ, ಯೆಹೋವನ ಎದುರಿನಲ್ಲಿ ನಿಲ್ಲುವ ನಾನು ಹೇಳೋದೇನೆಂದ್ರೆ ಅಂತೇಳಿ ಎಲ್ಲಿ ಹೇಳ್ತಿದ್ದಾನೆ. ಯಾರ ಮುಂದೆ ನಿಲ್ಲುವಂಥವನೇನು? ಇವತ್ತು ನಾನು ನೀವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ನಿಂತ್ಕೋತಾ ಇದ್ದೀವ? ಅಂಥವರಾಗಿದ್ದರೆ ದೇವರಿಗೆ ಸ್ತೋತ್ರ. ದೇವರ ಮುಂದೆ ನಾವು ನೀವು ನಿಲ್ಲುವವನಾಗಿ ಮಾರ್ಪಡಬೇಕು. ಅವನು ಹೇಳ್ತಿದ್ದಾನೆ, ಇಬ್ಬನಿ ಮಳೆ ಏನೂ ಆಗಲಿ ದೇಶಕ್ಕೆ, ಇಬ್ಬನಿ ಆಗಲಿ ಮಳೆ ಆಗಲಿ ದೇಶದಲ್ಲಿ ಆಗದೇ ಇದ್ರೆ ಇಡೀ ದೇಶ ಕಷ್ಟಪಡ್ತಾ ಇದೆ. ಆದರೆ ಎಲಿಯನಿಗೆ ದೇವರು ಹೇಳಿದ್ರು, ಓದೋಣ 2ನೇ ವಚನ ನಾವು ನೋಡಿ. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ. ಈ ದೇಶವನ್ನು ಬಿಟ್ಟು ಏನ್ ಮಾಡು, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಯೋರ್ದಾನ್ ಹೊಳೆ ಹತ್ರ ಹೋಗಿ ಅಲ್ಲೊಂದು ಹಳ್ಳ ಇಟ್ಟಿದ್ದೀನಿ. ಹಳ್ಳ ಅಂದ ತಕ್ಷಣ ಏನ್ ನೆನಪಾಗುತ್ತೆ ತಿಳಿಸಬೇಕಲ್ಲಿ? ಯೋಸೇಫನ್ನ ಹಳ್ಳಕ್ಕೆ ಎತ್ತಾಕಿದ್ರು. ಯಾರು? ಇಲ್ಲಿ ಎಲಿಯನ್ನು ಯಾರು ಎತ್ತಾಕ್ತವ್ರೆ? ದೇವರೇ ಎತ್ತಾಕ್ತವ್ರೆ ಹಳ್ಳಕ್ಕೆ. ನಾವು ಹಳ್ಳಕ್ಕೆ ಬೀಳಲ್ಪಡುವಂಥ ಸನ್ನಿವೇಶ ಯಾವಾಗಲೂ ಕೇಡಾಗುತ್ತೆ ಅಂತ ನೆನೆಸ್ಬಾರ್ದು. ಯೋಸೇಫನ ಜೀವನದಲ್ಲಿ ಹಳ್ಳಕ್ಕೆ ಹಾಕಿದ್ದು ಕೇಡಾಯ್ತು ಅವನಿಗೆ? ಇಲ್ದಿದ್ರೆ ಈ ಹೊರಗಡೆ ಇದ್ರೆ ಯಾವ ಕೋಪಕ್ಕೆ ಬಂದು ಕೂದು ಬಿಡ್ತಿದ್ದ ಕತ್ತ. ರೂಬೇನ್ ಏನ್ ಹೇಳ್ತಿದ್ದ? ಅವನ್ನ ಸಾಯಿಸಬೇಡಿ, ರಕ್ತಾಪರಾಧ ನಮ್ಮ ಮೇಲೆ ಬರ್ತದೆ, ನಮ್ಮ ಮೇಲೆ ಸಾಯಿಸಬೇಡಿ, ಕೊಲ್ಲಬೇಡ್ರಿ ಅಂತ ಹೇಳ್ತಿದ್ದ. ಅವನ ಹಳ್ಳದಲ್ಲಿ ಇದ್ದದ್ರಿಂದ ಉಳಿಯಲ್ಪಟ್ಟ. ಇವತ್ತು ಕೇರಿತ್ ಹಳ್ಳದಲ್ಲಿ ಇವತ್ತು ಸಹೋದರ ನಾಗೇಶ್, ಇವತ್ತು ನಿಮ್ಮ ಜೀವನದಲ್ಲಿ ಬಂದಂತಹ ಈ ಕೇಡು, ಈ ಹಳ್ಳದ ಅನುಭವ ಯಾರು ಈ ರೀತಿ ಇಲ್ಲವಲ್ಲ ಎಂಬುದಾಗಿ ಕೊರಗಬೇಡಿ. ಈ ಹಳ್ಳವೇ ನಿಮ್ಮ ಜೀವನದಲ್ಲಿ ಆಶೀರ್ವಾದಕ್ಕೆ ಮಾರ್ಗವಾಗಿದೆ. ಇವತ್ತು ನನ್ನ ಜೀವನದಲ್ಲಿ ಈ ಕಷ್ಟ ಹೋರಾಟಗಳು ಬಂದಿರಲಿಲ್ಲ ಅಂದ್ರೆ ನಿಜವಾದ ದೇವರನ್ನ, ನನ್ನನ್ನು ಸೃಷ್ಟಿ ಮಾಡಿದ ದೇವರನ್ನು ಅರ್ಥಕೊಳ್ಳಿಕ್ಕೂ ನಾನು ಸತ್ತ ನಂತರ ನನ್ನ ಆತ್ಮ ನಿತ್ಯ ಜೀವಕ್ಕೆ ಹೋಗ್ಬೇಕು ಅನ್ನೋ ಸತ್ಯವನ್ನು ನಾನು ತಿಳ್ಕೊಳ್ತಾ ಇರಲಿಲ್ಲ. ನಮ್ಮದೇ ಸಹೋದರಿ ಶಶಿಕಲಾ ಅವರು ಕ್ಯಾನ್ಸರ್ ಬಂದದ್ರಿಂದ ಅವರು ಸತ್ಯ ದೇವರನ್ನ ತಿಳ್ಕೊಂಡ್ರು. ಇವತ್ತೊಂದು ವೇಳೆ ಕ್ಯಾನ್ಸರ್ ಬಂದು ಅಥವಾ ಬರದೆ ನಾನು ಆರೋಗ್ಯವಂತರಾಗಿ ಇದ್ದು ಬಿಟ್ಟಿದ್ರೆ ನಾನೊಂದಿನ ಈ ಲೋಕದಲ್ಲಿ ಸಾಯ್ತಿದ್ದೆ. ಆದರೆ ನಿತ್ಯ ಜೀವಕ್ಕೆ ನನ್ನ ಆತ್ಮ ಹೋಗುತ್ತೆ ಅನ್ನೋ ನಿರೀಕ್ಷೆ ನನಗಿರಲಿಲ್ಲ. ಯೇಸು ಸ್ವಾಮಿ ನಂಬದವರು ಸಾಯ್ತಾರೆ, ನಂಬದೇವರು ಸಾಯ್ತಾರೆ, ಆರೋಗ್ಯ ಇರೋರು ಸಾಯ್ತಾರೆ, ಆರೋಗ್ಯ ಇಲ್ಲದವರು ಸಾಯ್ತಾರೆ. ಆದರೆ ನಿಮ್ಮ ಆತ್ಮಕ್ಕೆ ಸಾವಿಲ್ಲ. ಅದು ನಿತ್ಯ ಜೀವಕ್ಕೆ ಹೋಗಬೇಕು ಅನ್ನೋದಕ್ಕೆ ಒಂದೇ ಒಂದು ಮಾರ್ಗ. ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ 14:6ನೇ ವಚನದಲ್ಲಿ, ನಾನೇ ಮಾರ್ಗ. ಅದಕ್ಕೆ ಯೇಸು ಸ್ವಾಮಿ ಹೇಳ್ಬಿಟ್ಟಿದ್ದಾರೆ. ಆ ಮಾರ್ಗವನ್ನು ತಿಳ್ಕೊಳ್ಳುವುದಕ್ಕೊಂದು ಅವಕಾಶ. ಇವತ್ತು ಎಲಿಯನನ್ನು ಇಲ್ಲಿ ಹೇಳ್ತಿದ್ದಾರೆ, ನೀನು ಹೋಗಿ ಹಳ್ಳದಲ್ಲಿ ಅಡಗಿಕೋ. ನಾನು ಬೆಳವಣಿಗೆ ಆಗಬೇಕು ಅಂದರೆ ಕೆಲವು ಸಾರಿ ಹಳ್ಳಕ್ಕೆ ಹೋಗಬೇಕು, ಹಳ್ಳದಲ್ಲಿ ಬೀಳಲ್ಪಡುವಂಥ ಅನುಭವ ಬರಬೇಕು. ಇವತ್ತು ದೇಶದಲ್ಲಿ ಬರಗಾಲ ಇದೆ, ಮಂಜು ಬೀಳ್ತಾ ಇಲ್ಲ, ಮಳೆ ಬೀಳ್ತಾ ಇಲ್ಲ, ದೇಶದೆಲ್ಲ ಬರಗಾಲ. ದೇವರು ಹೇಳಿದ್ರು ಹೋಗಿ ಹಳ್ಳದಲ್ಲಿ ಅಡಗಬೇಕು. ಅಲ್ಲಿ ಏನಿದೆ ಗೊತ್ತಾ? ನೀರಿದೆ ಹಳ್ಳದಲ್ಲಿ. ಯೋಸೇಫನ ಹಳ್ಳದಲ್ಲಿ ಏನಿದೆ ಗೊತ್ತಾ? ನೀರಿರಲಿಲ್ಲ. ಇವತ್ತು ಒಂದು ಹೋಮ್ವರ್ಕ್ ಕೊಡ್ತೀನಿ, ಅಲ್ಲಿ ನೀರು ಇಲ್ಲದಕ್ಕೂ ನೀರು ಇರೋದಕ್ಕೂ ಏನು ಕಾರಣ ಅಂತ ಹುಡುಕಿ. ಯೋಸೇಫನ ಎತ್ತಾಕದ ಹಳ್ಳದಲ್ಲಿ ನೀರಿರಲಿಲ್ಲ, ಎಲಿಯನ್ನು ಕಳಿಸಿದ ಹಳ್ಳದಲ್ಲಿ ನೀರಿತ್ತು. ಕೆಲವರು ಅಂತಾರೆ, ಎಷ್ಟು ಹೊಡೆದೆ ಅಣ್ಣ, ನಾ ಬೈಬಲ್ನೇ ತೆಗೆಯಲ್ಲ. ನೀವು ತಿಪ್ಪರ್ಲಾಗ ಹಾಕಂದ್ರು ಸರಿ, ನಾ ಬೈಬಲ್ ತೆಗೆಯಲ್ಲ ಪಾಸ್ಟರ್ ಅಂದ್ಕೊಳ್ತಾರೆ ಕೆಲವರು. ಹಲ್ಲೆಲೂಯ. ಬೈಬಲ್ ತೆಗೆದು ಓದ್ರಿ, ಧ್ಯಾನ ಮಾಡಿ. ಎನಿವೆ ನಂತರ ಆತನು ಹೋಗಿ ಕೇರಿ ತಂಡದಲ್ಲಿ ಅಡಗಿಕೊಳ್ತಾನೆ. ಅಲ್ಲಿ ದೇವರು ಹೇಳ್ತಾರೆ, ಮುಂದೆ ಓದೋಣ ಅದನ್ನ, ಪಾನವಾಗಿರುವುದು ನಿನಗೆ ಆಹಾರ ತಂದು ಕೊಡಬೇಕೆಂದು ಯಾರು ಹೇಳಿದ್ದೇನೆ? ಯಾರಾದರೂ ಕೇಳಿದ್ರೆ ಇದ್ದ ನಗಿನಾಡ್ತಾರೆ. ಬಟ್ ದೇವರನ್ನ ವಾಕ್ಯವನ್ನು ನಂಬುವಂಥವರು ನಂಬುತ್ತಾರೆ. ಇವತ್ತು ಲೋಕದಲ್ಲಿ ಕಾಗೆಗಳೆಲ್ಲ ಇನ್ನೊಬ್ಬರ ಕೈಯಿಂದ ಆಹಾರನ ಕಿತ್ಕೊಂಡು ಹೋಗುವಂಥವ್ರು, ಅಂಥ ಕಾಗೆಗಳಿರೋರು, ಹೌದಾ? ಆದರೆ ಇಲ್ಲಿ 2 ಕಾಗೆ ಇದೆ. ನಾನು ಕಾಗೆಗಳು ಅಂತ ಹೇಳಿದ್ದಕ್ಕೆ ನಾನು ಹಿಂಗೆ ನೆನೆಸ್ತೀನಿ, 2 ಅಂತ ನಾನೇ ಡಿಸೈಡ್ ಮಾಡ್ಕೊತೀನಿ. ಅಲ್ಲಿ ಹೆಚ್ಚು ಬಂದಿರ್ಬೋದು, ಗೊತ್ತಿಲ್ಲ, ಬಟ್ 2 ಅಂತ ಅನ್ಕೋತೀನಿ. ಯಾಕೆ ಗೊತ್ತಾ? ಯೋಸೇಫನು ಸೆರೆಮನೆಯಲ್ಲಿದ್ದ, ಅಲ್ಲಿ 2 ಕಾಗೆ ಕಳಿಸೋದು ದೇವರು. ಯಾರ್ಯಾರು ಹೇಳಿ? ಅಲ್ಲಿ 2 ಕಾಗೆ ಹೋಯ್ತು, ಕನಸು ಬಿತ್ತು. ಆ ಕನಸನ್ನ ಅವನು ಕೇಳಿದ್ರು. ಅದರಲ್ಲಿ ಒಂದು ಕಾಗೆ ಸತ್ತೋಯ್ತು. ಯಾರು? ಭಕ್ಷ್ಯಗಾರನು. ಇದಕ್ಕೆ ಓದುವಾಗ ಇನ್ನೊಂದು ನೆನಪಾಗ್ತದೆ ಅಂದರೆ,
ನೋಹನು ಕಿಟಕಿ ತೆಗೆದು ಒಂದು ಪಕ್ಷಿ ಬಿಡ್ತಾನೆ. ಅದು ಕೂಡ ಎಷ್ಟು ಪಕ್ಷಿ? ನೋಡೋ ಇವತ್ತು 2 ಪಕ್ಷಿ ಬಿಡೋದವನು. ಕಾಗೆ ಪಕ್ಷಿ ತಾನೆ? ಸದ್ಯ ಡೌಟ್ ಇಲ್ಲ, ನಮ್ಮ ಜನ ಡೌಟ್ ಇದೆ ಅನ್ಕೊಂಡಿದ್ದೆ. ಕಾಗೆ ಪಕ್ಷಿ, ಅದು ಕಪ್ಪುಗಾರ ಪಾರ್ಶ್ವ ನಿಂತಾರ, ಅದು ಪಕ್ಷಿ ಅಲ್ಲ ಅನ್ಕೋಬೇಡಿ. ಪಾರಿವಾಳ ಜೊತೆಗೆ ಕಾಗೆನೂ ಪಕ್ಷಿ. 2 ಪಕ್ಷಿಯನ್ನು ಬಿಡ್ತಾನೆ. ಮೊದಲದಾಗಿ ಪಾರಿವಾಳವನ್ನು ಬಿಡ್ತಾನೆ. ಈ ಪಾರಿವಾಳ ಯಾರು ಅಂದರೆ ಪಾನದಾಯಕ. ಯಾರಿಗೆ ಹೋಲಿಕೆ ಈ ಒಂದು ಭಕ್ಷ್ಯಗಾಮ ಯಾರಿಗೆ ಹೋಲಿಕೆ? ಅಥವಾ ಈ ಪಾರಿವಾಳ ಚಿಗುರು ತಂದು ಕೊಡ್ತಲ್ಲ, ಚಿಗುರು ತಂದು ಕೊಟ್ಟಂತೆ ಆ ಕಾಗೆ ಇವನು ಪಾನದಾಯಕನು ಹೋಗಿ ಆ ಥರ ಹೇಳ್ತಾನೆ ಯಾರಿಗೆ? ಪರ್ವಹನಿಗೆ 2 ವರ್ಷ ಆದಮೇಲೆ, ಅಲ್ಲೊಬ್ಬ ಇದ್ದಾನೆ ಇಬ್ರು ಏನು ಅಂಥೇಳಿ. ಈ ಪಾರಿವಾಳ ಏನು ಮಾಡ್ತಾನೆ, ತಗೊಂಡ್ಬಂದು ಅಲ್ಲಿ ಚಿಗುರು ಹೊಡೆದೈತೆ ಅಂತ ತೋರಿಸ್ಕೊಡ್ತು. ಇನ್ನೊಂದ್ಸರಿ ಕಾಗೇನು ಬಿಡ್ತಾನೆ. ಕಾಗೆ ಏನು ಮಾಡುತ್ತೆ? ಭಕ್ಷ್ಯಗಾರ ಸತ್ತೋದ. ಇಲ್ಲಿ 2 ಕಾಗೆ ಬಂದಿದೆ. 2 ಕಾಗೆ ಬಂದಿದೆ. ಎಲ್ಲಿವರೆಗೆ ಅಂದರೆ ಹಳ್ಳದಲ್ಲಿ ನೀರಿರೋವರೆಗೂ ಅದು ಬಂದು ಹೋಗ್ತಾ ಇತ್ತು. ಈ 2 ಕಾಗೆಗಳ ಹತ್ರ ಬಂದು ಹೋಗ್ತಾ ಇತ್ತು. ಒಂದು ಸಮಯ ಬಂತು, ಹಳ್ಳದಲ್ಲಿ ನೀರು ನಿಂತೋಯ್ತು, ನೀರು ಬತ್ತೋಯ್ತು. ಈಗ ದೇವರು ಹೇಳ್ತಿದ್ದಾರೆ, ಮುಂದೆ ಓದೋಣ ಅದನ್ನು. 7ನೇ ವಚನ. ದೇಶದಲ್ಲಿ ಮಳೆ ಇಲ್ಲದಿದ್ದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತೋಯ್ತು. ಕೆಲವು ಸಾರಿ ನಮ್ಮ ದೇವರು ನಮ್ಮನ್ನು ಎಲ್ಲಿ ಕಳಿಸಿರ್ತಾರೋ ಅದೇ ಜಾಗದಲ್ಲಿ ಬತ್ತೋದಂಥ ಸ್ಥಿತಿಗೆ ಬರ್ತೀವಿ ನಾವು. ಡೌಟ್ ಪಡ್ಬಿಡ್ಬೇಡಿ, ನಿಜವಾಗ್ಲೂ ನಂಗೆ ಮಾತಾಡೋದು ದೇವ್ರಿಯಾ? ಬಂದ ಜಾಗದಲ್ಲಿ ಬತ್ತೋಯ್ತಲ್ಲ ಅನ್ಕೋಬೇಡಿ. ಎಲ್ಲಿ ಹೇಳಿದ್ಯಾರು? ಸ್ವಿಚ್ ಆಫ್ ಮಾಡಿಕೊಡ್ರಿ, ನನ್ನ ಜೊತೆ ಇರ್ರಿ. ಇಲ್ಲಿ ನಂತರವಾಗಿ ದೇವರು ಹೇಳ್ತಿದ್ದಾರೆ, ಸರಿ ಹಳ್ಳದಲ್ಲಿ ಮುಗಿದೋಯ್ತು, ನಾನೇ ಕಳಿಸಿದ್ದು, ಆದ್ರೆ ಬತ್ತೋಗಿರೋದ್ರಿಂದ ಏನು ಮಾಡು ಇದನ್ನ ಹೇಳಿ ನಾನು ಮುಗಿಸ್ತೇನೆ. ಗಮನಿಸ್ತು 8ನೇ ವಚನದಿಂದ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಸಾರಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸುತ್ತೇನೆ ಅಂತ. ನಮಗೆ 4ನೇ ವಚನದಿಂದ 7ನೇ ವಚನದವರೆಗೆ 4ನೇ ಅಂಶ ಯಾವುದು? 3ನೇ ಅಂಶ ಯಾವುದು? ಎಲ್ಲರ ಜೊತೆ ಇರಿ. ಆದರಣೆ. ಯಾರನ್ನ ಆದರಣೆ ಮಾಡ್ಬೇಕು ಹೇಳಿ ನೋಡೋಣ. ಎಲ್ಲರ ಜೊತೆ ಇದ್ರೆ ಹೇಳಿ ನೋಡೋಣ. ಯಾರನ್ನ ಆದರಣೆ ಮಾಡ್ಬೇಕು? ಇರೋರು ಇಲ್ಲದವ್ರನ್ನ ಆದರಣೆ ಮಾಡ್ಬೇಕು. ಸಮಾಧಾನವಾಗಿರೋರು ಸಮಾಧಾನ ಇಲ್ಲದವ್ರನ್ನ ಆದರಣೆ ಮಾಡ್ಬೇಕು. ಸಂತೋಷವಾಗಿರೋ ದುಃಖದಲ್ಲಿರೋರನ್ನ ಆದರಣೆ ಮಾಡಬೇಕು. ಚಾರಪ್ತ ಸ್ತ್ರೀ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಗೊತ್ತಾ? ವಿಧವೆ. ಒಂದು. ಎರಡನೇದಾಗಿ ಊಟಕ್ಕೆ ಇಲ್ಲದ ಬರಗಾಲದಲ್ಲಿ ನೆಕ್ಸ್ಟ್ ನಾವು ಸಾಯಬೇಕು ಎಂಬುದಾಗಿ ತೀರ್ಮಾನ ಮಾಡುವಂತ ಆಕೆ. ಯೋಸೇಫನು ಅದೇ ಪರಿಸ್ಥಿತಿ. ಮಾರಲ್ಪಟ್ಟಿದ್ದಾರೆ, ಅಣ್ಣದಿಲ್ಲ, ಅಪ್ಪ ಇಲ್ಲ, ತಾಯಿ ಇಲ್ಲ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂತ ಸ್ಥಿತಿ. ಆದರೆ ಫರೋಹನ ಸಂಸ್ಥಾನವು, ಐಗುಪ್ತ ದೇಶವು ಬದುಕುವುದಕ್ಕೆ ಆಧರಣೆಯಾಗಿ ದೇವರು ಉಪಯೋಗಿಸಿದ್ದೇ ಇಂಥ ಕೈ ಬಿಡಲ್ಪಟ್ಟಂಥವರನ್ನ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಈ ಸುಭಿಕ್ಷೆ ವರ್ಷದಲ್ಲಿ ಯಾರಿಗೂ ನನ್ನ ಪ್ರಯೋಜನವಾಗಿಲ್ಲ, ನನ್ನ ಜೀವಿತ ಇಷ್ಟೇ ಎಂಬುದಾಗಿ ಕೆಳಮಟ್ಟದ ಸ್ಥಿತಿಯ ನಿನ್ನ ಜೀವಿತ ಬಂದು ಹೋಗಿದ್ರೆ, ನಂಬು ಈ ಸುಭಿಕ್ಷೆ ವರ್ಷದಲ್ಲಿ ಇಲ್ಲದೆ ಇರುವವರನ್ನ ಆಧರಿಸುವ ಹಾಗೆ ದೇವರು ಮಾರ್ಪಡಿಸ್ತಾರೆ. ಇರುವವರು ಇಲ್ಲದವರನ್ನು ಆಧರಿಸುವುದು ಕಾಮನದು. ಇವತ್ತು ನಾಗೇಶ್ವರ ಅನ್ಕೋಬಹುದು, ಯಾರಿಗೂ ನಾನು ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಮತ್ತೊಬ್ಬರೇ ನನಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನಾನು ಇದ್ದೇನೆ. ನಂಬ್ರಿ, ನೀವು ಅನೇಕರಿಗೆ ಸಹಾಯ ಮಾಡುವ ಸ್ಥಿತಿಗೆ ದೇವರು ತರಲಿಕ್ಕೆ ಹೋಗ್ತಾರೆ. ಆಮೇಲೆ ನನ್ನ ನಂಬಿಕೆ ಹೇಗಿರ್ತದೋ ಆ ನಂಬಿಕೆಗೆ ತಕ್ಕ ಪ್ರತಿಫಲ ನಾನು ಹೊಂದಿಕೊಳ್ಳಿಕ್ಕೆ ಹೋಗ್ತೀನಿ. ಇಲ್ಲಿ ಚಾರಪ್ತ ಸ್ತ್ರೀ ಹತ್ರ ಕಳಿಸಿದ್ರು. ಆಕೆ ಹೆಸರು ಕೂಡ ಇಲ್ಲಿ ಬರಲಿಲ್ಲ ನೋಡ್ರಿ. ಚಾರಪ್ತ ಅನ್ನುವ ಆಕೆ ಊರ ಹೆಸರು. ಚಾಮರಾಜನಗರದವಳೇ ಅಂದ್ರೆ ಬಂದರೆ ಯಾರು ಇಲ್ಲಿ ಚಾಮರಾಜನಗರದವನೇ ಇಲ್ಲ, ಅಥವಾ ಯಾರೋ ಒಂದು ದೂರ ದೇಶಕ್ಕೆ ಹೋಗಿ ಚಾಮರಾಜನಗರದ ಯಾರೋ ಅಂದ್ರೆ ಕೈ ಎತ್ತೀವಿ. ಹೀಗೆ ಚಾರಪ್ತ ಸ್ತ್ರೀ ಅನ್ನುವಂಥದ್ದು ಆಕೆ ಹೆಸರು ಕೂಡ ಬರಲಿಲ್ಲ. ಈಕೆಗೆ ದೇವರು ಎಲಿಯನನ್ನ ಪರಾಮರ್ಶಿಸಬೇಕು ಎಂಬುದಾಗಿ ಆಜ್ಞಾಪನೆ ಕೊಟ್ಟರು. ಅದು ಯಾವ ರೀತಿಯಲ್ಲಿ ಆಜ್ಞಾಪನೆ ಕೊಟ್ಟಿದ್ದಾರೆ? ಆಕೆಗೆ ದೇವರಿಗೆ ಮಾತಾಡಲಿಲ್ಲ, ಹೋಗಿ ಕನಸಿನಲ್ಲಿ ದರ್ಶನದಲ್ಲಿ ಏನು ಹೇಳಿಲ್ಲ. ಎಲಿಯು ಹೋಗಿ ಕೇಳ್ತಿದ್ದಾನೆ, ಅಮ್ಮ ಕುಡಿಯೋಕೆ ಒಂದು ಲೋಟ ನೀರು ತೆಗೆದುಕೊಂಡು ಬಾ, ಒಂದು ಚೆಂಡು ನೀರು ಕೊಡು ಅಂತ ಕೇಳಿದಾಗ ಆಕೆ ಸೌದೆ ಹಾಯ್ತಿರ್ತಾಳೆ ಕಟ್ಟಿಗೆನ. ಅದು ಇರುವಂಥ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ ಅವಳ ಮನೆಯಲ್ಲಿದೆ. ಬರಗಾಲ, ತುಂಬ ದಿನಗಳಾಗೋಯ್ತು, ಬರಗಾಲದಲ್ಲಿ ಕಷ್ಟಪಡ್ತಿದ್ದಾರೆ. ಸ್ವಲ್ಪ ಹಿಟ್ಟಿದೆ. ವಿಧವೆ, ನಾನು ನನ್ನ ಮಗ ಈಗ ಒಂದೊಂದು ರೊಟ್ಟಿ ಹಾಕೋದು ಇಬ್ಬರಿಗೂ ಅಷ್ಟೇ,
ಅದನ್ನು ತಿಂದ ಮೇಲೆ ನೆಕ್ಸ್ಟ್ ಊಟಕ್ಕೆ ಇಲ್ಲದೆ ಇರೋದ್ರಿಂದ ನಾವು ಸಾಯಬೇಕು ಅಷ್ಟೇ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಲಿ ಚಾರಪ್ತ ಸ್ತ್ರೀ. ಈಗ ಎಲ್ಲಿಯಾಗಿ ಹೋಗಿ ಮಾತಾಡ್ತಾನೆ. 10ನೇ ವಚನವನ್ನು ನೋಡೋಣ. ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಹೆಂಗೆ? ಫಸ್ಟ್ ಏನ್ ಕೇಳ್ದ? ನೀರು ಕೊಡಮ್ಮ ಅಂತ ಕೇಳ್ದ. ಸರಿ ಅಂತ ನೀರು ತರಕ್ಕೆ ಹೋಗ್ತಾಳೆ. ಪುನಃ ಕಂಡುಬಿಟ್ಟು ಬರುವಾಗ ಒಂದು ತುಂಡು ರೊಟ್ಟಿನೂ ತಗೊಂಬ ಅಂತ ಕೇಳ್ತಾಳೆ. ಇವಳು ಯಾವ ಪರಿಸ್ಥಿತಿ ಇದ್ದಾಳೆ? ಇಲ್ಲ ಊಟ, ಎಲ್ಲ ತಿರುಗಿದೆ, ಬರಗಾಲ. ಆ ಜಾಗದಲ್ಲಿ ನಿಮ್ಮನ್ನು ಕೇಳಿದ್ರೆ, ಪಾಸ್ಟರ್ ಬಂದು ನಾನೇ ಕೇಳಿದ್ರೆ ಯಾನನ್ನರಿ? ನೀವು ಅನ್ನೋದೇ ಬೇಡ, ನಿಮ್ ನೋಟ್ಸಲ್ಲೇ ಗೊತ್ತಾಗುತ್ತೆ. ದುರ್ಗುಟ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ತಾಲಿ ದ್ರವ್ಯಕ್ಕೆ ಹೇಳಿದೆ, ನಮ್ಮ ಕಷ್ಟ ಇವ್ರಿಗೆ ಗೊತ್ತಾ? ಆಕೆ ಏನ್ ಮಾಡ್ತಾಳೆ ಗೊತ್ತಾ? ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಅವಳ ಹತ್ರ ಏನಿದೆಯಂತೆ? ಸ್ವಲ್ಪ ಎಣ್ಣೆ, ಒಂದು ಹಿಡಿ ಹಿಟ್ಟು ಅಂದ್ರೆ ಇಷ್ಟಿರ್ಬೋದು. ಆ ಹಿಟ್ಟಿನಲ್ಲಿ ಇಬ್ಬರು ರೊಟ್ಟಿ ಮಾಡ್ಕೊಂಡು ತಿನ್ನುವಷ್ಟು, ಇಷ್ಟೇ ಸ್ವಾಮಿ ಪರಿಸ್ಥಿತಿ. ಅವನೊಬ್ಬ ಪ್ರವಾದಿ ಅಂತ ಕಾಣ್ತಿದೆ, ಗೊತ್ತಾಗಿದೆ ಅವಳಿಗೆ, ದೇವರ ಮನುಷ್ಯನ ಗೊತ್ತಾಗ್ತಿದೆ. ಆದರೆ ಅವಳು ಹೇಳ್ತಿದ್ದಾಳೆ, ಸ್ವಾಮಿ ಇದು ಬಿಟ್ರೆ ಇದು ಹೇಳಿದ್ದು ಸರಿನಾ? ನಾವಿದು ಹೇಳ್ತೀವಿ ಗೊತ್ತಾ? ಆ ಒಂದಿಡಿ ಇಟ್ಟು ಸ್ವಲ್ಪ ಎಣ್ಣೆ ನಾವು ಹೇಳ್ತಿದ್ಮ? ಹೇಳ್ತಿರ್ಲಿಲ್ಲ. ಅವಳು ಇರೋದನ್ನ ಪೂರ್ತಿ ಒಪ್ಕೊಂಡ್ಬಿಟ್ಲು ನೋಡಿ. ಅದು ನೋಡಿ, ಇದ್ದದ್ದನ್ನ ಇದ್ದ ಹಾಗೆ ಒಪ್ಕೊಂಡ್ರೆ ದೇವರ ಆಶೀರ್ವಾದ ಏನು ಮಾಡ್ತಾರೆ ಅನ್ನೋದ್ರ ಗಮನಿಸಿ. ಹೇಳ್ಬಿಟ್ಲು, ಒಂದಿಡಿ ಇಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಇದನ್ನ ಸುಟ್ಟು ನನ್ನ ಮಗಳು ತಿಂದ ಮೇಲೆ ನಾಳೆಗೆ ನಮ್ಗೆ ಊಟ ಇದ್ದಾನೆ. ಮುಂದೆ ಅವಳೇ ಹೇಳ್ತಾಳೆ ನೋಡ್ರಿ, ಮುಂದೆ ಬೇರೇನೂ ಇರುವುದಿಲ್ಲ. 12ನೇ ವಚನದ ಬಿಭಾಗ ಓದ್ತೀನಿ. ಈಗ 2 ಕಟ್ಟಿಗಳನ್ನು ಹೊಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ. ಇವಳು ಬಾಯಲ್ಲಿ ಎಷ್ಟು ಇಲ್ಲವಂತ ನೋಡಿ. ಇಲ್ಲ, ವಿಧವೆ, ನಿಜವಾಗ್ಲೂ ಇಲ್ಲ ಅವಳ ಮನೇಲಿ, ಬೇರೇನೂ ಇಲ್ಲ. ಮತ್ತೆ ಇಲ್ಲ ಇಲ್ಲ ಅನ್ನೋ ವರ್ಡ್ನ ಆಕೆ ಹೇಳ್ತಿದ್ದಾಳೆ. ಈಗ 13ನೇ ವಚನ ಓದ್ತೀನಿ. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಈಗ ಹೇಳಿದ ತಕ್ಷಣ ನೀವೇನಂತಿದ್ರಿ? ಇರೋದು ಇಷ್ಟೇ ಎಣ್ಣೆ, ಇಷ್ಟು ಇಟ್ಟಿದೆ, ನನಗೂ ನನ್ನ ಮಗನಿಗೂ ಒಂದೊಂದು ರೊಟ್ಟಿ ಇತ್ತೆ, ತಿಂದ ಮೇಲೆ ನಾವು ಸಾಯಬೇಕು ಸ್ವಾಮಿ ಅಂದರೆ ಇವನ್ ಹೃದಯ ಏನಾಗಬೇಕಿತ್ತು? ಮರುಗಬೇಕಿತ್ತು. ನಾವೇನಾಗ್ತಿದ್ವಿ? ನಿಂಗೆ ಹೃದಯ ಇದ್ದ, ಒಂದು ಮಗುಗೂ ನನಗೂ ಆದಾಯ ಅಂದ್ರೆ ಪುನಃ ನಂಗೊಂದು ಕೊಡೋದಿಲ್ಲ, ನಿಂಗೆ ಹೃದಯ ಇದ್ದ ಹಂಗೆ ಕೇಳ್ತಿದ್ವಿ ನಾವು ಇದ್ರೆ. ಆದರೆ ಆಕೆಯನ್ನು ಮಾತನಾಡ್ಲಿಕ್ಕೆ ಬಿಡದೆ ಮತ್ತೆ ಆತನ ಮಾತಾಡ್ತಿದ್ದಾನೆ. ಏನಂತ? ತರುವಾಯ ನಿನಗೂ ನಿನ್ನ ಮಗನಿಗೆ ಮಾಡಿಕೊ. 14ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ದೇವರು ಪ್ರಾಮಿಸ್ ಮಾಡಿಬಿಟ್ರು, ನೀನು ಈ ಕಾರ್ಯ ಮಾಡು ಮಗಳೇ, ನಿನ್ನ ಪಾತ್ರೆಯಾದ ಹಿಟ್ಟು ಖಾಲಿ ಆಗಲ್ಲ. ಎಲ್ಲಿವರೆಗೆ? ಮಳೆ ಮತ್ತೆ ಭೂಮಿಯಲ್ಲಿ ಬಿದ್ದು ಸಮೃದ್ಧಿ ಸುಭಿಕ್ಷೆ ಉಂಟಾಗುವವರೆಗೆ ನಿನ್ನ ಮನೆಯಲ್ಲಿ ಯಾವ ಕೊರತೆ ಇಲ್ಲದಿರುವ ಹಾಗೆ ನೀನು ಬದುಕ್ತೀಯ ಅಂತ ಹೇಳಿದ್ರು. ಈ ಜಾಗದಲ್ಲಿ ನಿನ್ನನ್ನೇ ಇಟ್ಟುಕೊಳ್ಳಿ ಮಗ, ಸುಭಿಕ್ಷೆ ವರ್ಷ ಅಂತ ನನಗೆ ಹೇಳಿದ್ದಾರೆ. ನಿನ್ನ ಪರಿಸ್ಥಿತಿಗಳು, ನಿನ್ನ ಕುಟುಂಬದ ಪರಿಸ್ಥಿತಿ ಬಹಳ ತದ್ವಿರುದ್ಧವಾಗಿ ಕಠಿಣವಾಗಿದೆ. ದೇವರು ಹೇಳ್ತಿದ್ದಾರೆ, ಅದರಲ್ಲಿ ಕರ್ತನೆಗೆ ಕೊಡಬೇಕಾದ ನೀನು ಕೊಡು, ಇಲ್ಲದವರಿಗೆ ಏನು ಪ್ರಾಮಿಸ್ ಮಾಡಿದಾಗ ನಾವು ಮಾಡಬೇಕಾದ ನೀನು ಮಾಡು ಎಂಬುದಾಗಿ ನಿನಗೆ ಹೇಳೋದಾದರೆ ನೀನು ಎಷ್ಟು ಮಟ್ಟಿಗೆ ಅದಕ್ಕೆ ವಿಧೇಯನಾಗ್ತೀಯ? ಅದು ತುಂಬ ಜನರು ಪರಿಸ್ಥಿತಿ ಚೆನ್ನಾಗಿದ್ದರೆ ದೇವರ ಮಾತಿಗೆ ವಿಧೇಯರಾಗ್ತಾರೆ. ಇವತ್ತು ನಡೆಯೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ, ತುಂಬ ಬಿಸಿಲು. ಬಸ್ ಸ್ಟ್ಯಾಂಡ್ ಹತ್ರಕ್ಕೂ ಆದರೆ 1,000 ರೂಪಾಯಿ ನಿಂಗೆ ಕೊಟ್ಟರಂತೆ ಅಂದರೆ ಏನು ಮಾಡ್ತೀವಿ ನಾವು? ಹೆಂಗಾದ್ರೂ ಹೋಗ್ತೀವಿ.
ಹೌದಾ? ಹೆಂಗಾದರೂ ಹೋಗ್ತೀವಿ. ದೇವರ ವಾಗ್ದಾನವನಿಗೆ ನಂಬ್ರಿ, ನಾನು ಈ ವರ್ಷದಲ್ಲಿ ನಿನ್ನ ಪರಿಸ್ಥಿತಿ ಹೇಗೆ ಇರಲಿ, ಎಲ್ಲಿ ಹೇಳಿದಂತೆ ದೇವರು ಹೇಳಿದ್ರೆ ನಾನು ಇಬ್ಬನಿ ಅಂತ ಇರ್ತೀನಿ ಅಂತ. ನಾವು ಈ ರೀತಿ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ತೀರ್ಮಾನ ಮಾಡೋಣ. ಇಬ್ಬನಿ ಬೆಳೆದರೂ ಸರಿ, ಮಳೆ ಬೆಳೆದರೂ ಸರಿ, ನಾನು ದೇವರ ಮಾತಿಗೆ ವಿಧೇಯನಾಗ್ತೇನೆ. ನನ್ನ ಸುಭಿಕ್ಷೆ ಉಂಟಾಗುತ್ತೆ. ನನ್ನ ಸಹೋದರ ನಾಗೇಶ್ವರ ಹೇಳಿದಂಥ ಸಾಕ್ಷಿ ನನಗೆ ತುಂಬ ಇಷ್ಟ ಆಯಿತು. 91ನೇ ಕೀರ್ತನೆ. ಎಷ್ಟು ದಿನ ಆಯಿತು ನಾಗೇಶ್ವರ ನಾನು ಬೈಬಲ್ ಕೊಟ್ಟೆ ನಿಮಗೆ? 2 ವಾರ ಆಯಿತಾ? 2 ವಾರ ಆಗಿದೆ. 2 ವಾರದಲ್ಲಿ ಅವ್ರ ಬೈಬಲೇ ಗೊತ್ತಿಲ್ಲ, ಬಟ್ ಇವರು 91ನೇ ಕೀರ್ತನೆ ಬಾಯ್ಪಾಠ ಆಗಿಬಿಟ್ಟಿದೆ. ಆ ಬಿಡುಗಡೆಯನ್ನು ಅವರು ಅನುಭವಿಸ್ತಿದ್ದಾರೆ. ಅವರನ್ನು ಎದ್ದು ನಿಲ್ಲಿಸಿ ಒಂದೊಂದು ಅಂಗಗಳನ್ನು ಮುಟ್ಟಿ ನಾನು ಪ್ರಾರ್ಥನೆ ಮಾಡಿ ಬಂದೆ. ಮತ್ತೆ ನಾನು ಹೇಳ್ತೀನಿ, ಇಬ್ಬನಿ ಇಲ್ಲದೇ ಇರೋ ಜಾಗದಲ್ಲೂ ದೇವರು ಕೊಡ್ಲಿಕ್ಕೆ ಸಾಧ್ಯ. ಆದರೆ ಈ ವರ್ಷ ನಂಗೆ ದೇವರು ಹೇಳ್ಬಿಟ್ಟಿದ್ದಾರೆ ಇಬ್ಬನಿ ಉಂಟು ಮಾಡ್ತೀನಿ ಅಂತ, ನಾನೇ ಇಬ್ಬನಿಯಾಗಿರ್ತೀನಿ ಅಂತ. ಇನ್ಯಾಕೆ ಚಿಂತೆ ಮಾಡಬೇಕು ಆ ಭರವಸೆಯಲ್ಲಿ ನಾವು ಮುಂದುವರಿಯೋಣ. ಇನ್ನು ಅನೇಕ ವಿಚಾರ ನಾನು ಮಾತನಾಡಬೇಕು, ಸಮಯ ಇಲ್ಲ. ಆದರೆ ಕಡೆಯ ತನಕ ಅದರ 16ನೇ ವಚನ ಓದ್ಬಿಡ್ರಿ. ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಇದುವೇ ಸುಭಿಕ್ಷೆ. ಆಮೇಲೆ ನಿನ್ನ ಪರಿಸ್ಥಿತಿಗಳನ್ನು ನೋಡಬೇಡ್ರಿ, ಪರಿಸ್ಥಿತಿಗಳನ್ನು ಅದನ್ನು ಮೀರಿ ನಡೆಸುವಂಥ ನನ್ನ ದೇವರನ್ನು ನಾವು ಎದುರು ನೋಡೋಣ. ನಿನ್ನ ಕುಟುಂಬದಲ್ಲಿ ಏನೂ ಇಲ್ವಾ, ಕೊರಗಬೇಡ. ನೀನು ಪ್ರಾರ್ಥನೆ ಮಾತ್ರ ಮಾಡು. ಇವತ್ತು ಪ್ರಾರ್ಥನೆ ಮಾಡೋದಕ್ಕೆ ಬದಲಾಗಿ ಸೈತಾನ ಆಲ್ಟರ್ನೇಟ್ ಮಾರ್ಗಗಳನ್ನ ಏನು ಸೂಚಿಸ್ಬಿಡ್ತಾನೆ ಗೊತ್ತಾ? ಸಂಘದವ್ರನ್ನ. ಏನೂ ಇಲ್ಲ ಅಂದ ತಕ್ಷಣ ನಮಗೆ ನೆನಪಾಗೋರು ಯಾರು ಗೊತ್ತಾ? ಸಂಘದವ್ರು. ಪ್ರೇಯರ್ ಕೂತ್ಕೊಳ್ಳೋಕೆ ಬಿಡಲ್ಲ ಈ ಸಂಘದವರು. ಇಷ್ಟು ಕಷ್ಟಪಡ್ತಿಲ್ಲ ಬಾ, 5 ನಿಮಿಷ ಕೂತ್ಕ ಬಾ, ನಾ ಇಷ್ಟು ಕೊಟ್ಟು 2,000 ಕರ್ಕೊಯ್ತಾರೆ. ತಕ್ಕನ ಮೇಲೆ 2,000 ಶಾಪ ಹಾಕಿಸ್ಕೊತಾರೆ ಕೊಡ್ತಿಲ್ಲ ಅಂತ. ಬೇಡಿ, ಇದು ಪ್ರಾರ್ಥನೆ ಕೂತ್ಕೊಳ್ಳೋಣ. ಇದಕ್ಕೆ ಬದಲಾಗಿ ನನ್ನ ಜೀವಿತದಲ್ಲಿ ಇವತ್ತು ಎಷ್ಟೋ ಅಂಥ ಸಾಕ್ಷಿಗಳನ್ನ ನಾನು ಅನುಭವಿಸಿದ್ದೀನಿ. ಏನೂ ಇಲ್ಲ ಅನ್ನೋಂಥ ಪರಿಸ್ಥಿತಿ. ನಾನು ನಿಮ್ಗೆ ಯಾರು ನೆನಪಿದೆಯಾ? ನಾನು ನಿಮ್ಮನ್ನು ಯಾರಾದ್ರೂ ಸಾಲ ಕೇಳಿದ್ದು? ಯಾರನ್ನೂ ಕೇಳಿಲ್ಲ ನಾನು. ಹಾಗಂತ ನನ್ನ ತಪ್ಪು ತುಂಬದೆ ಅಂತ ಅರ್ಥ? ತುಂಬಿರುವ ಆತ ನನ್ನ ಜೊತೆ ಇದ್ದಾನೆ. ಆತನನ್ನು ಹತ್ಕೊಂಡಿದ್ದೀನಿ ನಾನು. ಎಂಥ ಪರಿಸ್ಥಿತಿಯಲ್ಲಿ ದೇವರು ನನ್ನ ಕೈ ಬಿಟ್ಟಿಲ್ಲ. ನಿಮಗೂ ಅದನ್ನು ಹೇಳ್ತೀನಿ, ಖಂಡಿತ ನಿಮ್ಮನ್ನ ಕೈ ಬಿಡುವುದ ದೇವರಲ್ಲ. ವಾಗ್ದಾನ ಇಲ್ಲದಿದ್ದಾಗಲೇ ಕೈ ಬಿಡಲಿಲ್ಲ. ಈ ಸರಿ ವಾಗ್ದಾನ ಮಾಡಿದರೆ ನಾನೇ ನಿನಗೆ ಇಬ್ಬನಿ ಅಂತ ಇರ್ತೀನಿ, ನಾನು ನಿಮ್ಗೆ ಇಬ್ಬರೇ ಸುರಿಸ್ತೀನಿ ಅಂತ ಹೇಳಿದ್ರೆ ಯಾರು ದಿಢೀರ್ ನಿಂತೋಗೋದು. ಇಬ್ಬನಿ ಯಾರಾಗಿದ್ದಾರೆ? ನಿರಂತರವಾಗಿರುವ ಆತನೇ ಇಬ್ಬನಿ ಆಗಿದ್ದಾರೆ. ನಿಮ್ಮ ಜೀವನದಲ್ಲಿ ಎಲ್ಲಿವರೆಗೆ ಇಬ್ಬನಿ ಆಗಿರುತ್ತೆ? ನಿರಂತರವಾಗಿರುತ್ತೆ. ನಿನ್ನೆ ದೀಕ್ಷಾ ಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ತಕ್ಷಣ ಒಬ್ರು ತೋರಿಸೋರು, ಸೋನಿ ಸಿಸ್ಟರ್ ಅಂತ ಅನಿಸುತ್ತೆ. ಪಾಸ್ಟರ್ ಇವತ್ತು ವಾಗ್ದಾನ ಪ್ರಕಾರ ಅಲ್ಲಿ ತಾವರೆ ನೋಡಿ, ನಾವು ನೀರು ಇಳಿಯೋ ಜಾಗದಲ್ಲಿ ಒಂದು ತಾವರೆ ಇತ್ತು. ಸುಭಿಕ್ಷೆ ವರ್ಷದಲ್ಲಿ 1ನೇ ತಿಂಗಳು ದೀಕ್ಷಾ ಸ್ನಾನ ಆಗಿರೋ ಸಂತೋಷ. ಅದರಲ್ಲಿ 4 ಜನ ತಾವರೆಯಂತೆ ಹರಡಿಕೊಂಡಿವೆ ಅನ್ನೋ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೆಯಿತು. ಅಂದ ಚಂದವಾಗಿ ದೇವರು ನಡೆಸಿಕೊಟ್ರು. ನಿಜವಾಗಿ ನಾನು ಅದನ್ನು ಗ್ರಹಿಸ್ತಿದ್ದೀನಿ. ನಾವೆಲ್ಲರೂ ವಾಗ್ದಾನದ ದಾರಿಯಲ್ಲಿ ಇದ್ದೀವಿ. ಅದರವೆಲ್ಲರೂ ನಾವು ಸ್ವತಂತ್ರಿಸ್ಕೊಳ್ಳೋಣ. ಒಬ್ರಿಗೊಬ್ರು ಇದೇ ತವಕದಲ್ಲಿ 4ನೇ ವಚನದಿಂದ 7ನೇ ವಚನದವರೆಗೆ ಹೇಳಿದಂಥ ಕಾರ್ಯಗಳನ್ನು ಧ್ಯಾನಿಸಿ ಮನೆ ನೋಡಿ. ಈ 6 ಕಾರ್ಯಗಳು ನನ್ನ ಜೀವನದಲ್ಲಿ ನೆರವೇರಬೇಕು ಅಂತ ಹೇಳಿ ದೇವರು ಏನೆಲ್ಲ ಎದುರು ನೋಡ್ತಿದ್ದಾರೋ ಅದು ನನ್ನಲ್ಲಿ ಪ್ರಾರಂಭವಾಗಬೇಕು, ನನ್ನಿಂದಲೇ ಪ್ರಾರಂಭವಾಗುತ್ತೆ. ಆ ಭರವಸೆಯನ್ನು ಕೊಡ್ರಿ. ಪಾಸ್ಟರ್ ನನ್ನ ಸ್ವಭಾವ ಹಂಗಿಲ್ಲ ಹೇಳ್ಬೇಡ್ರಿ, ನಾನು ಬೆಳೆದು ಬಂದ ರೀತಿಯೆಲ್ಲ ಹಿಂಗೇನೋ ಹೇಳ್ಬೇಡ್ರಿ. ಎಲ್ಲವನ್ನ ಬದಲಾಯಿಸ್ಲಿಕ್ಕಾಗಿ ಪರಿಶುದ್ಧಾತ್ಮ ನಿಮ್ಮ ಜೊತೆ ಇದ್ದಾನೆ. ನಾನು ಬೆಳೆದು ಬಂದ ರೀತಿಯೂ ಬೇರೆಯೇ, ಬಟ್ ಬೈಬಲ್ ತನ್ನಂತೆ ನನ್ನನ್ನು ಬದಲಾಯಿಸಿದೆ. ಇವತ್ತು ನೀವು ಬೆಳೆದು ಬಂದ ರೀತಿಯಲ್ಲಿ ನೀವು ಬದುಕಬೇಡ್ರಿ. ದೇವರು ಹೇಳುವ ಹಾದಿಯಲ್ಲಿ ನಾನು ನೀನು ಜೀವಿಸೋಣ. ಹಿಂದೆ ನನ್ನ ಜೀವಿತ ಎಷ್ಟೇ ಕೆಟ್ಟು ಹೋಗಿರಲಿ, ದೇವರ ಕೈಗಳನ್ನು ಬಿಟ್ಟುಕೊಳ್ಳೋಣ. ಎಲಿಯನನ್ನು ಪರಾಮರಿಸಿದಂಥ ದೇವರು ನನ್ನನ್ನು ಪರಾಮರಿಸಲಿಕ್ಕೆ ಹೋಗ್ತಾರೆ. ಮೊದಲದಾಗಿ ಈ 6 ಅಂಶಗಳು ನನ್ನ ಹೇಳಿ. ಯಾವುದರಲ್ಲೆಲ್ಲ ನಮ್ಮ ಸುಭಿಕ್ಷೆಯನ್ನು ಕೊಳ್ಳಿಗೆ ಹೋಗ್ತಾರೆ? ಸ್ವಸ್ಥತೆ, ವೆರಿ ಗುಡ್. ಪ್ರೀತಿ, ಆಧರಣೆ, ಆಕರ್ಷಣೆ, ಉಜ್ಜೀವನ, ಬೆಳವಣಿಗೆ. 6 ಕಾರ್ಯಗಳಲ್ಲಿ ನಿನಗೆ ಉಜ್ಜೀವನ ಉಂಟಾಗಿದೆ ಅಂತ ಡಿಸೆಂಬರ್ವರೆಗೂ ಪ್ರತಿ ತಿಂಗಳು ಜನವರಿ ಮುಗಿತಿದ್ದಾಗೆ, ಜನವರಿ 31 ಇದೆಯಲ್ವಾ, ಹೌದಾ, ಅವತ್ತು ರಾತ್ರಿ ನೀವು ಯೋಚನೆ ಮಾಡಿ, ಈ ಜನವರಿ ತಿಂಗಳಿನಲ್ಲಿ ಈ 6 ಅಂಶದಲ್ಲಿ ನನ್ನಲ್ಲಿ ಯಾವುದು ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಫೆಬ್ರವರಿ 28ನೇ ತಾರೀಕು ರಾತ್ರಿ ಆಲೋಚನೆ ಮಾಡ್ರಿ, ಈ ತಿಂಗಳಿನಲ್ಲಿ ನನ್ನಲ್ಲಿ ಯಾವುದು ಹೆಚ್ಚಾಗಿದೆ.
ಯಾರ ಸಂಗಡ ನಾನು ಪ್ರೀತಿಯಿಂದ ನಡ್ಕೊಂಡಿದ್ದೀನಿ, ಯಾರನ್ನೆಲ್ಲ ನಾನು ಆಧರಿಸಿದ್ದೀನಿ, ಯಾರನ್ನೆಲ್ಲ ಉಜ್ಜೀವನಕ್ಕೆ ನಡೆಸಿದ್ದೀನಿ, ಯಾರನ್ನೆಲ್ಲ ನಾನು ಸ್ವಸ್ಥತೆಯಲ್ಲಿ ನಡೆಸಿದ್ದೀನಿ, ನಾನು ಸ್ವಸ್ಥತೆಯಲ್ಲಿ ಇದ್ದೀನ ಎಂಬುದಾಗಿ ಪ್ರತಿ ತಿಂಗಳು ಯೋಚನೆ ಮಾಡುವಾಗ ಡಿಸೆಂಬರ್ ಮುಂಚೆನೇ ಹೇಳ್ತೀರಿ, ಸುಭಿಕ್ಷೆ ನನ್ನಿಂದಲೇ ನನ್ನ ಸಭೆಗೆ, ನನ್ನಿಂದಲೇ ನನ್ನ ಕುಟುಂಬಕ್ಕೆ, ನನ್ನಿಂದಲೇ ನನ್ನ ಪ್ರಾಂತ್ಯಕ್ಕೆ. ಯೋಸೇಫನು ಸುಭಿಕ್ಷೆಯನ್ನು ಅನುಭವಿಸಲಿಲ್ಲ, ಸುಭಿಕ್ಷೆಗೆ ನಾಯಕನಾದ. ಇವತ್ತು ನಾವು ಸುಭಿಕ್ಷೆಯನ್ನು ಅನುಭವಿಸೋರಾಗಿರಬಾರ್ದು, ಸುಭಿಕ್ಷೆಗೆ ನಾಯಕರಾಗಿರ್ಬೇಕು. ಮೇನ್ ವ್ಯಕ್ತಿಗಳನ್ನು ನಾವು ಬದಲಾಗಬೇಕು. ಪ್ರತಿ ವರ್ಷ ವಾಗ್ದಾನ ಕೊಡ್ತಾರೆ, ಪ್ರತಿ ವರ್ಷ ಕಾರ್ಡ್ ಕೊಡ್ತಾರೆ, ಆ ರೀತಿ ಒಂದು 7 ಆಯ್ತು, 8 ಆಯ್ತು, ಇಟ್ಕೊಳಕ್ಕಲ್ಲ ಇದು.